ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ನಾವು ಇವತ್ತೇನು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ ಎಸ್ಸೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡತ್ತೀವಿ. ಅದರೊಳಗೆ ಇವತ್ತಿನ ಟಾಪಿಕ್ ಯಾವುದಂತಂದ್ರೆ ಡಿಮಾನಿಟೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಡಿಮಾನಿಟೈಸೇಷನ್ ಬಗ್ಗೆ ನಾನು ಡಿಸ್ಕಸ್ ಮಾಡಕತ್ತೀನಿ. ಇದು ನಮ್ಮ ಎಸ್ಸೆದಾಗ ಕೇಳಿದ್ರಂತಂದ್ರೆ ನಾ ಹೇಳಿದ ಪಾಯಿಂಟನ್ನು ನೀವೆಲ್ಲ ಏನು ಮಾಡಿರಿ ಒಂದು ಕಡೆ ಕೂಡಿಸಿಟ್ಟು ನಿಮ್ಮ ಎಸ್ಸೆದಾಗ ಬರೆಯೋಕ್ಕೆ ಹೆಲ್ಪ್ ಆಗ್ತೈತಿ. ಅದಕ್ಕೆ ನಾನು ಇದು ಟಾಪಿಕನ್ನು ಡಿಸ್ಕಸ್ ಮಾಡ್ತೀವಿ. ಅದರೊಳಗೆ ನಾವು ಫಸ್ಟಿಗೆ ಡಿಮಾನಿಟೈಸೇಷನ್ದು ಮೇಜರ್ ಆಬ್ಜೆಕ್ಟಿವ್ ಏನಿತ್ತು ಅಂದರೆ ಡಿಮಾನಿಟೈಸೇಷನ್ ಮಾಡಿದ ಉದ್ದೇಶ ಏನಿತ್ತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಮೇಲೆ ಡಿಮಾನಿಟೈಸೇಷನ್ ಆಗಿದ್ದರಿಂದ ಅದರ ಪ್ರಭಾವಗಳು, ಅದರದ್ದು ಇಂಪ್ಯಾಕ್ಟ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ಅದರದ್ದು ಏನೇನು ಪ್ರಭಾವ ಆಗ್ಯದ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಮೇಲೆ ಅದ್ರದ್ದು ಲಾಂಗ್ ಟರ್ಮ್ ಬೆನಿಫಿಟ್ ಅಂತಂದ್ರೆ ದೂರದೃಷ್ಟಿಕರ ಅದ್ರದ್ದು ಏನೇನು ಲಾಭ ಐತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಮೇಲೆ ಕ್ಯಾಶ್ ಯೂಸ್ ಮಾಡೋದ್ರಿಂದ ಏನು ಮತ್ತು ಆಮೇಲೆ ಡಿಜಿಟಲ್ ಪೇಮೆಂಟ್ ಯೂಸ್ ಮಾಡೋದ್ರಿಂದ ಏನೇನು ಲಾಭಗಳೈತಿ, ಏನೇನು ನಷ್ಟಗಳೈತಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಮೇಲೆ ಅದರದ್ದು ಡಿಮಾನಿಟೈಸೇಷನ್ ಆಗಿಂದ ಏನೇನು ಇಂಪ್ಯಾಕ್ಟ್ ಆಗಿತ್ತಲ್ಲ ಅದನ್ನು ಹೆಂಗೆ ಕಮ್ಮಿ ಮಾಡಬೇಕು ಅನ್ನೋದು ಕೆಲವೊಂದು ಸ್ಟೆಪ್ಸನ್ನು ನಾವು ಇಲ್ಲಿ ನೋಡ್ಕೋತೀವಿ. ಮೇಜರ್ ಆಬ್ಜೆಕ್ಟಿವ್ ಏನಿತ್ತಪ್ಪ ಅಂತಂದ್ರೆ ಗೌರ್ಮೆಂಟದ್ದು ಡಿಮಾನಿಟೈಸೇಷನ್ ಮಾಡಿದ ಉದ್ದೇಶ ಏನಿತ್ತಂತಂದ್ರೆ ಕರಪ್ಷನ್ ಕಮ್ಮಿ ಮಾಡೋಕ್ಕೆ ಒಂದು ಉದ್ದೇಶ ಇತ್ತಂತೆ. ಅಲ್ಲಿ ಕೌಂಟರ್ ಫಿಟ್ಟಿಂಗ್ ಅಂತಂದ್ರೆ ಕೋಟಾ ನೋಟುಗಳನ್ನು ಕಮ್ಮಿ ಮಾಡ್ಬೇಕನ್ನೋದು ಒಂದು ಉದ್ದೇಶ ಇತ್ತಂತೆ. ಆಮೇಲೆ ಟೆರರ್ ಫಂಡಿಂಗನ್ನು ಕಮ್ಮಿ ಮಾಡ್ಬೇಕಂತ ಇತ್ತಂತೆ. ಟೆರರ್ ಫಂಡಿಂಗ್ ಟೆರರಿಸ್ಟ್ಗಳು ಏನು ಮಾಡ್ತಿದ್ರು ಅಂತಂದ್ರೆ ದುಡ್ಡನ್ನು ಯೂಸ್ ಮಾಡಿ ಗನ್ ತಗೋತಿದ್ರು, ಗನ್ ಯೂಸ್ ಮಾಡಿ ನಮ್ಮ ಮಂದಿನ ಕೊಲ್ತಿದ್ರು. ಅದನ್ನು ಇದು ಕಮ್ಮಿ ಮಾಡ್ಬೇಕಂತ ಹೇಳಿ ಟೆರರ್ ಫಂಡಿಂಗ್ ಕಮ್ಮಿ ಮಾಡ್ಬೇಕಂತೂ ಇವ್ರದ್ದು ಒಂದು ಮೇಜರ್ ಆಬ್ಜೆಕ್ಟಿವ್ ಇತ್ತಂತೆ. ಆಮೇಲೆ ಬ್ಲ್ಯಾಕ್ ಮನಿ ಕಮ್ಮಿ ಮಾಡೋಕ್ಕೂ ಇನ್ನೊಂದು ಮೇಜರ್ ಆಬ್ಜೆಕ್ಟಿವ್ ಡಿಮಾನಿಟೈಸೇಷನ್ ಮಾಡೋದು. ಇಂಪ್ಯಾಕ್ಟ್ ಏನಾಯಿತು, ಡಿಮಾನಿಟೈಸೇಷನ್ ಪ್ರಭಾವ ಏನಾಯಿತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಡಿಮಾನಿಟೈಸೇಷನ್ ಆಗಿದ್ದರಿಂದ ಮಂದಿ ಕಡೆ ಏನಾಯಿತು, ಕ್ಯಾಶ್ ಕಮ್ಮಿ ಆಯಿತು. ಮಂದಿ ಕಡೆ ಕ್ಯಾಶ್ ಕಮ್ಮಿ ಆಯಿತು. ಕ್ಯಾಶ್ ಕಮ್ಮಿ ಆಗಿದ್ದರಿಂದ ಏನಾಯ್ತಪ್ಪ ಅಂತಂದ್ರೆ ಸ್ವಲ್ಪ ದಿನ ಆಗಿಂದ ನಾವು ಇನ್ನೊಂದು ಏನು ಪ್ರಭಾವ ನೋಡಿದೆವು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದವು. ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಹೆಂಗೆ ಕಮ್ಮಿ ಆದವು ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಇಲ್ಲಿ RBI ಐತಿ, ಇಲ್ಲಿ RBI ಐತೆ ಅಂತ ಹೇಳ್ರಿ. ಇಲ್ಲಿ ಇನ್ನೊಂದು ಏನೈತಿ, SBI ಐತೆ ಅಂತ ಹೇಳ್ರಿ. SBI ಐತಿ, RBI ಐತಿ, ಇಲ್ಲಿ ಒಬ್ಬ ಮನುಷ್ಯ ಅದಾನ ಅಂತ ಹೇಳ್ರಿ. ಇವ ಮನುಷ್ಯಾಗ ಏನಾಗಿರ್ತೈತಿ, ಇವಂಗೆ ಸಾಲ ಬೇಕಾಗಿರ್ತಿ SBI ಕಡೆ. ಆದರೆ SBI ಕಡೆ ರೊಕ್ಕ ಇಲ್ಲ. ನಾನು SBI ಆದವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ RBIಗೆ ಅಪ್ರೋಚ್ ಆಗ್ತಾರೆ. RBI ಕಡೆ ಏನಪ್ಪ ಅಂತಂದ್ರೆ ದುಡ್ಡು ಕೇಳ್ತಾರೆ. RBI ಆದವರು SBI ಆದವರಿಗೆ ದುಡ್ಡು ಕೊಡ್ತಾರೆ. ಆದರೆ ಏನಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಆ ಇಂಟ್ರೆಸ್ಟ್ ಎಷ್ಟು ಅಂದ್ರೆ 6.5%. ಈ ಇಂಟ್ರೆಸ್ಟಿಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ರೆಪೋ ರೇಟ್ ಅಂತ ಕರಿತೀವಿ. ಓಕೆ, ರೆಪೋ ರೇಟ್ ಅಂತ ಕರಿತೀವಿ. ಈಗ ಇನ್ನೊಂದು ಸಿಚುವೇಶನ್ ಏನಾಯ್ತಪ್ಪ ಅಂತಂದ್ರೆ RBI ಆದವರಿಗೆ ರೊಕ್ಕ ಬೇಕಾತಂತ ಹೇಳ್ರಿ. ಈಗ RBI ಆದವರಿಗೆ ಏನಂತಂದ್ರೆ ರೊಕ್ಕ ಬೇಕಾತು. ಅವಾಗ SBI ಆದವರು RBI ಆದವ್ರಿಗೆ ರೊಕ್ಕ ಕೊಡ್ತಾರೆ. SBI ಆದವರು RBI ಆದವ್ರಿಗೆ ರೊಕ್ಕ ಕೊಡ್ತಾರೆ. ಅವಾಗ SBI ಆದವ್ರು ಏನು ಮಾಡ್ತಾರೆ ಅಂತಂದ್ರೆ RBI ಆದವ್ರಿಗೆ ಒಂದು ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತಾರೆ. ಅದೇನಪ್ಪ ಅಂತಂದ್ರೆ 7% ಇತ್ತಂತಂದ್ರೆ ಈ 7% ಏನಂತ ಕರಿತೀವಿ ನಾವು, ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಓಕೆ, ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ಹೆಂಗೆ ಕಮ್ಮಿ ಆಗುತ್ತೆ ಅನ್ನೋದು ಹೇಳ್ತೀನಿ ನಾನು. ಇಂಟ್ರೆಸ್ಟ್ ರೇಟ್ ಹೆಂಗೆ ಕಮ್ಮಿ ಆಯ್ತು ಅಂತಂದ್ರೆ ಈಗ ಯೂಶ್ವಲಿ ಬ್ಯಾಂಕ್ದವರಿಗೆ ರೊಕ್ಕ ಇಲ್ದಾಗ RBI ಕಡೆ ಇಸ್ಕೋತಿದ್ರು. ಓಕೆ, ಆದರೆ ಈಗ ಡಿಮಾನಿಟೈಸೇಷನ್ ಆಗಿಂದ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಮಂದಿ ತಂದು ತಮ್ಮ ದುಡ್ಡನ್ನು ಎಲ್ಲಿಟ್ರು ಅಂತಂದ್ರೆ ಬ್ಯಾಂಕ್ನಾಗ ಇಟ್ಟರು. ಓಕೆ, ಬ್ಯಾಂಕ್ದವ್ರ ಕಡೆ ಏನಾಯಿತು, ದುಡ್ಡು ಭಾಳ ಆಯಿತು. ದುಡ್ಡು ಭಾಳ ಆಗಿದ್ದರಿಂದ ಏನಾಯ್ತಪ್ಪ ಅಂತಂದ್ರೆ ಅವರು ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ರು. ಇದು ಏನಾಯ್ತು, ಇದು ಯೂಶ್ವಲಿ 6.5% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಿದ್ರು RBI ಆದವರು. ಅದರ ಮಂದಿ ಹಾಗೆ ಪುಕ್ಕಟ್ಟೆ ತಂದಿಟ್ಟರು. ಇವ್ರು ಇಲ್ಲೇನು ಇಂಟ್ರೆಸ್ಟ್ ಚಾರ್ಜ್ ಆಗಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಯೂಶ್ವಲಿ ಎಷ್ಟು ಅಂದ್ರೆ 12% ಚಾರ್ಜ್ ಮಾಡ್ತಿದ್ರು ತಮ್ಮ ಪರ್ಸೆಂಟೇಜ್ ಇಟ್ಕೊಂಡು ಬ್ಯಾಂಕಿನವರು. ಇದನ್ನ ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿಂದ ರೊಕ್ಕ ತೊಳೆದು ಬಿಟ್ಟು ಡೈರೆಕ್ಟ್ ಮಂದಿ ಕಡೆ ರೊಕ್ಕ ಬಂದಿದ್ದನ್ನೇ ಮತ್ತೊಬ್ಬರಿಗೆ ಸಾಲ ಕೊಟ್ಟು ಏನು ಮಾಡಿದ್ರಪ್ಪ ಅಂತಂದ್ರೆ ಫಾಯ್ದಾ ತೊಗೊಳತಿದ್ರು. ಅದರೊಳಗೆ ಸ್ವಲ್ಪ ಕಮ್ಮಿ ಫಾಯ್ದಾ ಮಾಡಿದ್ರು. ಅಂದ್ರೆ 10% ಫಾಯ್ದಾ ಇಟ್ಟರು. 10% ಇಡೋದ್ರಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ಮಂದಿ ಹೆಚ್ಚು ಸಾಲ ತೊಗೋತಾರೆ. ಹೆಚ್ಚು ಸಾಲ ತೊಗೊಂಡ್ರಪ್ಪ ಅಂತಂದ್ರೆ ಬ್ಯಾಂಕಿನವ್ರಿಗೆ ಹೆಚ್ಚು ಫಾಯ್ದಾ ಹಾಕೋತ ಹೋಗ್ತೈತಿ. ಈ ಇಂಟೆನ್ಷನ್ ದಿನ ಏನಾಯ್ತಪ್ಪ ಅಂತಂದ್ರೆ ಇಂಟ್ರೆಸ್ಟ್ ರೇಟು ಕಮ್ಮಿ ಆದವು ಅಂತ. ಓಕೆ, ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿನಿ. ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಮತ್ತೊಮ್ಮೆ ಹೇಳ್ರಿ, ಬೇಕಾದ್ರೆ ನಾನು ಇನ್ನೊಂದು ಸ್ಲೈಡ್ದಾಗ ಇನ್ನೊಂದು PPT ಒಳಗೆ ಇನ್ನೊಂದು ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಾಯ್ಲಿಂಗ್ ಆಫ್ ನೋಟ್ದಿಂದ ಏನು ಮಾಡ್ಯಾರಪ್ಪ ಅಂತಂದ್ರೆ ಬ್ಲ್ಯಾಕ್ ಮನಿನ ಕಂಡು ಹಿಡ್ದಾರಂತೆ. ಎಷ್ಟು ಮನಿ ಬ್ಲ್ಯಾಕ್ ಅಮೌಂಟ್ ಇತ್ತಂತ ಅನ್ನೋದು ಕಂಡು ಹಿಡ್ದಾರಂತೆ. ಸಾಯ್ಲಿಂಗ್ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ನೋಟ್ ಹಳೇದಾಗಿದ್ದಕ್ಕೆ ಏನಂತ ಕರೀತಾರೆ, ಸಾಯ್ಲ್ಡ್ ನೋಟ್ ಅಂತ ಕರೀತಾರೆ. ಹಳೆ ನೋಟಿಗೆ ಏನಂತ ಕರೀತಾರೆ, ಸಾಯ್ಲ್ಡ್ ನೋಟ್ ಅಂತ ಕರೀತಾರೆ. ಇಲ್ಲೊಬ್ಬವ ಶ್ರೀಮಂತ ಅದಾನ ಅಂತ ಹೇಳ್ರಿ. ಶ್ರೀಮಂತ ಕಡೆ ಏನದ ಅಂತಂದ್ರೆ ಇದು ಕಡಕ್ ನೋಟ್ ಐತೆ ಅಂತ ಹೇಳ್ರಿ. ಇದೇನೈತಪ್ಪ ಅಂತಂದ್ರೆ ಕಡಕ್ ನೋಟ್ ಐತಿ. ಈ ಕಡಕ್ ನೋಟ್ ಏನು ಮಾಡ್ತಾನೆ, ಈ ಶ್ರೀಮಂತ ಇದ್ದವ ತಂದು ಒಯ್ದು ತನ್ನ ಮನೆ ಒಳಗೆ ಒಂದು ಅಲ್ಮಾರಿ ಒಳಗೆ ಇಟ್ಟಿರ್ತಾನೆ. ಇಲ್ಲಪ್ಪ ಅಂತಂದ್ರೆ ತಂದು ಬೆಡ್ ಕೆಳಗೆ ಒಯ್ದು ಇಟ್ಟಿರ್ತಾನೆ ಅಂತ ಹೇಳ್ರಿ. ಇದು ಏನಾಗಿರ್ತೈತಿ, ಇದ್ರದ್ದೊಂದು ಒಂದು ದಿನ ಬಿಟ್ಟಿರ್ತಾರೆ ಈ ನೋಟ್ ಬಿಟ್ಟಿದ್ದಕ್ಕೆ ಒಂದು ನಂಬರ್ ಇರ್ತೈತಿ. ಆ ದಿನ ಅಲ್ಲಿ ನಂಬರ್ ರಿಜಿಸ್ಟರ್ ಆಗಿರ್ತೈತಿ. ಓಕೆ, RBI ದಾಗ ಅಂತ ಹೇಳ್ರಿ. ಇದು ನೋಟ್ ರಿಜಿಸ್ಟರ್ ಆಗಿದ್ದು ಇದು 10 ವರ್ಷಗಟ್ಟಲೆ ಇವನ್ ಮನೆಯಾಗೆ ಇರ್ತೈತಿ. ಇದು ನೋಟ್ ಈ 10 ವರ್ಷಗಳಲ್ಲಿ ನೋಟ್ ಇವನ್ ಮನೆಯಾಗೆ ಇರ್ತೈತಿ ಅಂತಂದ್ರೆ ಇದಕ್ಕೆ ಏನೋ ಹಾನಿ ಆಗಿರಂಗಿಲ್ಲ. ಅಂದ್ರೆ ಇದು ಒಬ್ಬರ ಕೈಯಾಗ ಹೋಗಿ ಈ ನೋಟ್ ಏನಾಗಿರ್ತೈತಿ ಅಂದ್ರೆ ಈ ನೋಟಿಂದ ವಯಸ್ಸು ಕಮ್ಮಿ ಆಗಿರಂಗಿಲ್ಲ. ಅದಕ್ಕೆ ಏನಿರ್ತೈತಿ, ಇದು ನೋಟ್ 10 ವರ್ಷ ಬಿಟ್ಟು ಏನಿರ್ತೈತಿ ಅಂದ್ರೆ ಕಡಕ್ ನೋಟ್ ಆಗೇ ಇರ್ತೈತಿ. ಓಕೆ, ಇದು ಕಡಕ್ ನೋಟ್ ಆಗಿಂದ ಇದು ಏನಾಯ್ತು, ಡಿಮಾನಿಟೈಸೇಷನ್ ಆಗಿಂದ ಏನಪ್ಪ ಅಂತಂದ್ರೆ ಇವೆಲ್ಲ ಕಡಕ್ ನೋಟ್ಗಳು ಎಲ್ಲ ಹೋದವಪ್ಪ ಅಂತಂದ್ರೆ ಬ್ಯಾಂಕಿಗೆ ಹೋದವು. ಇವೆಲ್ಲ ಕಡಕ್ ನೋಟ್ಗಳು ಬ್ಯಾಂಕಿಗೆ ಹೋಗಿಂದ ಏನಾಯ್ತಂತಂದ್ರೆ ಬ್ಯಾಂಕಿದವ್ರಿಗೆ ಗುರ್ತಾಯ್ತು ಇದು ಈ ಯಾವಾಗೋ 10 ವರ್ಷ ಹಿಂದಿದು ರೆಡಿ ಆಗಿದ್ದ ನೋಟ್ ಇವತ್ತು ಹೊರಗೆ ಬಂದಿತ್ತು ಅಂತಂದ್ರೆ ಇದು ಒಬ್ಬನ ಕಡೆ ಎಲ್ಲೋ ಜಮಾ ಆಗಿತ್ತಂತ ಅರ್ಥ. ಈಗ ಒಂದು ಕಡೆ ಜಮಾ ಆಗಿತ್ತಂತಂದ್ರೆ ಇದ್ರ ಮ್ಯಾಗ ಗೌರ್ಮೆಂಟ್ದವ್ರು ಏನು ಡಿಕ್ಲೇರ್ ಮಾಡಿದ್ರು ಅಂತಂದ್ರೆ ಇಷ್ಟು ಪರ್ಸೆಂಟೇಜ್
ರಿಚ್ ಮಂದಿ ಏನಪ್ಪ ಅಂತಂದ್ರೆ ಬ್ಲ್ಯಾಕ್ ಅಮೌಂಟ್, ಇದು ಏನಿತ್ತು ಇದು ಅಮೌಂಟ್ ಬ್ಲ್ಯಾಕ್ ಅಮೌಂಟ್ ಅಂತೇಳಿ ಗೌರ್ಮೆಂಟ್ದವ್ರು ಕನ್ಸಿಡರ್ ಮಾಡಿದ್ರು. ಇದಕ್ಕೆ ಏನಂತ ಕರೀತಾರೆ, ಸಾಯ್ಲಿಂಗ್ ರೇಟ್ಸ್ ಪ್ರೊಸೆಸ್ ಅಂತ ಕರೀತಾರೆ. ಈ ಸಾಯ್ಲಿಂಗ್ ರೇಟ್ದಿಂದ ಬ್ಲ್ಯಾಕ್ ಮನಿ ಎಷ್ಟಿತ್ತು ಅನ್ನೋದು ಕಂಡು ಹಿಡಿದ್ರು ಗೌರ್ಮೆಂಟ್ದವರು. ಇದು ಯೂಶುವಲಿ ಎಷ್ಟು ಹೇಳ್ಯಾರ ಅಂತಂದ್ರೆ 2% ಆಫ್ GDP ಇತ್ತು ಅಂತ ಹೇಳ್ತಾರೆ ಗೌರ್ಮೆಂಟ್ದವರು. ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನು ಹೇಳ್ಯಾರ ಅಂತಂದ್ರೆ 2% ಆಫ್ GDP ಇತ್ತು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅಗ್ರಿಕಲ್ಚರ್ ಮ್ಯಾಗ ಏನು ಇಂಪ್ಯಾಕ್ಟ್ ಆಗೈತೆ ಅಂತ ಹೇಳ್ತಾರೆ. ಅಗ್ರಿಕಲ್ಚರ್ ಯೂಶುವಲಿ ನಮ್ಮ ಇಂಡಿಯಾದಾಗ ಎದ್ರ ಮೇಲೆ ಡಿಪೆಂಡೆಂಟ್ ಐತಂದ್ರೆ ಮಾನ್ಸೂನ್ ಮೇಲೆ ಡಿಪೆಂಡೆಂಟ್ ಐತಿ. ಸೊ ಅಗ್ರಿಕಲ್ಚರ್ ಮ್ಯಾಗ ಅಷ್ಟೇನು ಇಂಪ್ಯಾಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಅಗ್ರಿಕಲ್ಚರ್ ಮ್ಯಾಗ ಇಂಪ್ಯಾಕ್ಟ್ ಆಗಿಲ್ಲ, ಆದರೆ ಏನಾಗೈತೆ ಅಂತ ಹೇಳ್ತಾರೆ, ನೆಟ್ ಸೋನ್ ಏರಿಯಾ ಇನ್ಕ್ರೀಸ್ ಆಗೈತೆ ಅಂತ ಹೇಳ್ತಾರೆ. ನೆಟ್ ಸೋನ್ ಏರಿಯಾ ಇನ್ಕ್ರೀಸ್ ಎದಕ್ಕಾಗೈತಪ್ಪ ಅಂತಂದ್ರೆ ಈ ಸತಿ ಮಾನ್ಸೂನ್ ಚಲೋ ಆಗೈತಿ. ಅದಕ್ಕೇನಪ್ಪ ಅಂತಂದ್ರೆ ನೆಟ್ ಸೋನ್ ಏರಿಯಾ ಇನ್ಕ್ರೀಸ್ ಆಗೈತಿ. ನೆಟ್ ಸೋನ್ ಏರಿಯಾ ಅನ್ನೋದು ಏನು ಹೇಳ್ತೀನಿ, ಒಂದು ಏರಿಯಾ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಈ ಏರಿಯಾ ಒಳಗೆ ನಾವು ಎಷ್ಟು ಅಮೌಂಟ್ ಬಿತ್ತೀವಿ ಅಂತಂದ್ರೆ ಎಷ್ಟು ಜಾಗದಾಗ ನಾವು ಬೆಳೆಯನ್ನು ಬಿತ್ತೀವಿ ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ನೆಟ್ ಸೋನ್ ಏರಿಯಾ ಅಂತ ಕರೀತಾರೆ. ಇದನ್ನೇ ನಾವು ಟೋಟಲ್ ಇಂಡಿಯಾ ಕನ್ಸಿಡರ್ ಮಾಡಿದೆವು ಅಂತಂದ್ರೆ ಟೋಟಲ್ ನಮ್ಮ ಇಂಡಿಯಾದಾಗ ಎಷ್ಟು ಏರಿಯಾ ಒಳಗೆ ನಮ್ಮ ಬೆಳೆಗಳನ್ನು ಬಿತ್ತೀವಿ ಅನ್ನೋದು ಕನ್ಸಿಡರ್ ಮಾಡೋದಕ್ಕೆ ನೆಟ್ ಸೋನ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ನೆಟ್ ಸೋನ್ ಏರಿಯಾನ ನಮ್ಗೆ ಆಲ್ರೆಡಿ ಗೌರ್ಮೆಂಟಿಗೆ ಏನಿರ್ತೈತಿ ಅಂದ್ರೆ ನೆಟ್ ಸೋನ್ ಏರಿಯಾ ಬಗ್ಗೆ ಗುರುತಿರ್ತೈತಿ. ನೆಟ್ ಸೋನ್ ಏರಿಯಾ ಆಗಿಂದ ಸ್ವಲ್ಪ ದಿನ ಆಗಿಂದ ಎಷ್ಟು ಫಲವತ್ತತೆ ಬಂದೈತಿ ಅವು ನೆಟ್ ಸೋನ್ ಏರಿಯಾದಾಗ ಏನನ್ನು ಕಂಡು ಹಿಡಿತಾರೆ. ಈ ಎರಡು ಥರದ್ದು ಕಂಡು ಹಿಡಿದು ಏನು ಮಾಡ್ತಾರಪ್ಪ ಅಂತಂದ್ರೆ ಅಗ್ರಿಕಲ್ಚರ್ದು GDP ಒಳಗೆ ಎಷ್ಟು ಕಾಂಟ್ರಿಬ್ಯೂಷನ್ ಐತೆ ಅನ್ನೋದು ಕಂಡು ಹಿಡಿತಾರೆ. ಓಕೆ, ಇದು ಹೆಂಗೆ ಪ್ರೊಸೆಸ್ ಅನ್ನೋದು ನಾನು ಇಲ್ಲಿ ಹೇಳಿದೆ. GDP ಒಳಗೆ ಅಗ್ರಿಕಲ್ಚರ್ದು ಹೆಂಗೆ ಕೌಂಟ್ ಮಾಡ್ತಾರೋದು ಹಿಂಗೆ. ಫಸ್ಟಿಗೆ ನೆಟ್ ಸೋನ್ ಏರಿಯಾ ಇರ್ತೈತಿ. ನೆಟ್ ಸೋನ್ ಏರಿಯಾದಿಂದ ಎಷ್ಟು ಈಲ್ಡ್ ಪ್ರೊಡ್ಯೂಸ್ ಮಾಡ್ಯಾರ ಅಂತಂದ್ರೆ ಎಷ್ಟು ಫಲವತ್ತತೆ ಪ್ರೊಡ್ಯೂಸ್ ಆಗೈತೆ ಅನ್ನೋದು ಬಗ್ಗೆ ನೋಡ್ತಾರೆ. ಅದರ ಎರಡು ಥರ ಇದು ಕನ್ಸಿಡರ್ ಮಾಡಿ GDPನ ಅಗ್ರಿಕಲ್ಚರ್ ಒಳಗೆ ಎಷ್ಟು ಕಾಂಟ್ರಿಬ್ಯೂಟ್ ಆಗೈತೆ ಅನ್ನೋದು ಕಂಡು ಹಿಡಿತಾರೆ. ಓಕೆ, ಇಂಡೈರೆಕ್ಟ್ ಟ್ಯಾಕ್ಸಸ್ ಇನ್ಕ್ರೀಸ್ ಆಗಿತ್ತು ಡಿಕ್ರೀಸ್ ಆಗಿತ್ತು ಅನ್ನೋದು ನೋಡೋಣ. ಇಂಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ನಾವು ಎರಡು ಕಂಡೀಷನನ್ನು ಕನ್ಸಿಡರ್ ಮಾಡೋಣ. ಇಂಡೈರೆಕ್ಟ್ ಟ್ಯಾಕ್ಸಸ್ ಡಿಮಾನಿಟೈಸೇಷನ್ ಆಗಿಂದ ಒಬ್ಬರು ಭಾಳ ಮಂದಿ ಖರ್ಚು ಮಾಡ್ಯಾರ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಕೇಸಸ್ ಒಳಗೆ ಏನಾಗೈತೆ ಅಂದ್ರೆ ಕಮ್ಮಿ ಖರ್ಚಾಗೈತೆ ಅಂತ ಹೇಳ್ತಾರೆ. ಓಕೆ, ಭಾಳ ಎಲ್ಲಿ ಖರ್ಚಾಗೈತೆ ಅನ್ನೋದು ಹೇಳ್ತೀನಿ ನಾನು. ಕೆಲವರು ಈಗ ಇನ್ನೊಂದು ಗೌರ್ಮೆಂಟ್ ಏನು ಹೇಳಿದ್ರಪ್ಪ ಅಂತಂದ್ರೆ ನಮ್ಮ ಕಡೆ ₹1000 ನೋಟ್ ಐತಂತಂದ್ರೆ ₹1000 ನೋಟನ್ನು ನಾವು ಪೆಟ್ರೋಲ್ ಹಾಕಲ್ಲಿ ಯೂಸ್ ಮಾಡ್ಬೋದು, ಪೆಟ್ರೋಲ್ ಅಂಗಡಿದವರು ತೊಗೋಬೇಕಂತ ಹೇಳಿದರು. ಓಕೆ, ಈಗೇನಾಯಿತು, ಇವು ಪೆಟ್ರೋಲ್ ಅಂಗಡಿದವ್ರು ತೊಗೋತಾರಂತ ಹೇಳಿ ನಾವು ಒಂದು ವೇಳೆ ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ, ಈಗ ನಾ ಬ್ಯಾಂಕ್ನಾಗ ಹೋಗಿ ಕ್ಯೂ ಹಚ್ಚಕ್ಕಂತಂದ್ರೆ ನಾ ಏನು ಮಾಡ್ತೀನಿ, ನನ್ನ ಕಾರ್ ತೊಗೊಂಡು ಹೋಗಿ ನನ್ನ ಕಾರ್ ಒಳಗೆ ನಾನು ₹1000 ಪೆಟ್ರೋಲ್ ಹಾಕಿಸ್ಬಿಡ್ತೀನಿ. ಅಂದರೆ ಏನಾಯಿತು, ನಂದು ₹1000 ನೋಟ ಇಲ್ಲಿ ಪೆಟ್ರೋಲ್ದವನಿಗೆ ಹೋಯ್ತು. ಆಮೇಲೆ ನನಗೇನಾಯಿತು, ಬ್ಯಾಂಕ್ನಾಗ ಹೋಗಿ ನಿಂದ್ರು ತಪ್ಪಿತು. ಓಕೆ, ಈ ಟೈಪ್ ಬ್ಯಾಂಕ್ನಾಗ ಹೋಗಿ ನಿಂದ್ರು ತಪ್ಸಕ್ಕೆ ನಾನು ₹1000 ಪೆಟ್ರೋಲ್ ಹಾಕಿದೆ. ₹1000 ಪೆಟ್ರೋಲ್ ಹಾಕಿದ್ದಕ್ಕೆ ಏನಪ್ಪ ಅಂತಂದ್ರೆ ಪೆಟ್ರೋಲಿಗೆ ಒಂದು ಟ್ಯಾಕ್ಸ್ ಇರ್ತೈತಲ್ಲ, ಈ ಟ್ಯಾಕ್ಸ್ ರೇಟ್ ಏನೈತಿ, ಈ ಡಿಮಾನಿಟೈಸೇಷನ್ ಆಗಿದ್ದ ಪೀರಿಯಡ್ ಒಳಗೆ ಏನಾಗೈತಪ್ಪ ಅಂತಂದ್ರೆ ಈ ಟೈಪ್ ಟ್ಯಾಕ್ಸ್ ಅಂದ್ರೆ ಪೆಟ್ರೋಲ್ನಾಗ ಇದ್ದಿದ್ದ ಟ್ಯಾಕ್ಸ್ ಏನಾಗೈತಿ, ಇನ್ಕ್ರೀಸ್ ಆಗೈತೆ ಅಂತ ಹೇಳ್ತಾರೆ. ಪೆಟ್ರೋಲ್ ಒಳಗೆ ಇದ್ದಿದ್ದ ಟ್ಯಾಕ್ಸ್ ಇನ್ಕ್ರೀಸ್ ಆಗೈತೆ ಅಂತ. ಅದೇ ರೀತಿ ಏನಪ್ಪ ಅಂತಂದ್ರೆ ನನ್ನ ಕಡೆ ಕಪ್ಪು ಹಣ ಆಯ್ತು ಅಂತ ಹೇಳ್ರಿ. ನನ್ನ ಕಡೆ ಕಪ್ಪು ಹಣ ಆಯ್ತಂತಂದ್ರೆ ಈಗ ಸಡನ್ಲಿ ಏನಾಯ್ತು, ಡಿಮಾನಿಟೈಸೇಷನ್ ಆಯ್ತು. ಈಗ ನನ್ನ ಕಡೆ ಇದ್ದಿದ್ದ ರೊಕ್ಕನ ಏನು ಮಾಡ್ಬೇಕು, ನಾನು ಬ್ಯಾಂಕಿಗೆ ಒಯ್ದು ಕೊಟ್ಟರೆ ನಾನು ನಾಳೆ ಹಿಡಿತಾರೆ. ಸೊ ನಾ ಏನು ಮಾಡ್ತೀನಿ, ಅದನ್ನು ಇದು ಬಂಗಾರ ಅಂಗಡಿಗೆ ಕೊಟ್ಟು ಏನು ಮಾಡ್ತೀನಿ, ಅಲ್ಲಿ ಬಂಗಾರ ಖರೀದಿ ಮಾಡ್ತೀನಿ. ಆದರೆ ಬಂಗಾರಿಗೆ ಏನಿರ್ತೈತಿ, ಬಂಗಾರಿಗೆ ಟ್ಯಾಕ್ಸ್ ಇರ್ತೈತಿ. ಆ ಟ್ಯಾಕ್ಸ್ ಏನಾಯ್ತಂತಂದ್ರೆ ಈ ಡಿಮಾನಿಟೈಸೇಷನ್ ಪೀರಿಯಡ್ದಾಗ ಏನಾಯ್ತಂದ್ರೆ ಈ ಟ್ಯಾಕ್ಸು ಏನಾಗೈತಪ್ಪ ಅಂತಂದ್ರೆ ಹೆಚ್ಚಾಗೈತೆ ಅಂತ ಹೇಳ್ತಾರೆ. ಓಕೆ, ಇದ್ರದ್ದು ಏನಪ್ಪ ಅಂತಂದ್ರೆ ಸ್ಪೆಂಡ್ ಮಾಡಿದ್ರಿಂದ ಇಂಡೈರೆಕ್ಟ್ ಟ್ಯಾಕ್ಸ್ ಏನಾಗೈತಿ, ಹೆಚ್ಚಾಗೈತೆ ಅಂತ ಹೇಳ್ತಾರೆ. ಅದೇ ರೀತಿ ಸ್ಪೆಂಡ್ ಮಾಡ್ಲಾರ ಬಟ್ಟಿಗೂ ಏನಂತಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸಿಗೆ ಅಷ್ಟೇನು ಎಫೆಕ್ಟ್ ಆಗಿಲ್ಲ ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಈಗ ನಾ ಏನೂ ಮಾಡಿಲ್ಲಪ್ಪ ಅಂತಂದ್ರೆ ನಾ ಸೀದಾ ಸಾದಾ ಮನುಷ್ಯ ಇದ್ದೀನಿ ಅಂತ ಹೇಳ್ರಿ. ನನ್ನ ಕಡೆ ಏನು ರೊಕ್ಕ ಇತ್ತು ಅದನ್ನು ಒಯ್ದು ನಾನು ಬ್ಯಾಂಕಿಗೆ ಕೊಟ್ಟೆ. ಬ್ಯಾಂಕಿಗೆ ಕೊಡೋಣ ಏನಾಯ್ತು, ನನ್ನ ಕಡೆ ರೊಕ್ಕ ಇಲ್ಲ, ನನ್ನ ಕಡೆ ಕೈಯ ರೊಕ್ಕವನ್ನೇ ಉಳಿಲಿಲ್ಲ ಅಂತಂದರೆ ನನ್ನ ಕಡೆ ಏನು ಸಾಮಾನು ಖರೀದಿ ಮಾಡೋಕ್ಕೆ ರೊಕ್ಕ ಇಲ್ಲ ಅಂತಂದರೆ ನಾ ಇಂಡೈರೆಕ್ಟ್ ಟ್ಯಾಕ್ಸಸ್ ತುಂಬೋದಾಗಂಗಿಲ್ಲ. ಯಾಕಂತಂದ್ರೆ ನಾ ಏನು ಸಾಮಾನು ಖರೀದಿನೇ ಮಾಡೋಂಗಿಲ್ಲ. ನಾ ಸಾಮಾನು ಖರೀದಿ ಮಾಡಲಿಲ್ಲ ಅಂದ್ರೆ ಏನಾಯ್ತು, ಇಂಡೈರೆಕ್ಟ್ ಟ್ಯಾಕ್ಸ್ ನಾನು ಹೆಚ್ಚು ತುಂಬೋದಿಲ್ಲ. ಓಕೆ, ನೆಕ್ಸ್ಟ್ ಆಟೋಮೊಬೈಲ್ ಸೆಕ್ಟರ್ದಾಗ ಏನು ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋ ಸ್ಟಡಿ ಮಾಡೋಣ. ಆಟೋಮೊಬೈಲ್ ಸೆಕ್ಟರ್ ಒಳಗೆ ನಾವು ಎರಡು ಆಸ್ಪೆಕ್ಟನ್ನು ಕನ್ಸಿಡರ್ ಮಾಡಬೇಕು. ಒಂದು ಹೈ ಎಂಡ್ ಗಾಡಿ ತೊಳೋರು ಮಂದಿ, ಇನ್ನೊಂದು ಲೋ ಎಂಡ್ ಗಾಡಿ ತೊಳೋರು ಮಂದಿ. ಲೋ ಎಂಡ್ ಗಾಡಿ ತೊಳೋರು ಮಂದಿ ಎಲ್ಲಿರ್ತಾರಪ್ಪ ಅಂತಂದ್ರೆ ಹಳ್ಳಿ ಒಳಗೆ ಇರ್ತಾರೆ. ಯೂಶುವಲಿ ಯಾವ ಟೈಪ್ ಗಾಡಿ ತೊಗೋತಾರಂದ್ರೆ ಬೈಕ್ಸ್ ತೊಗೋತಾರೆ. ಓಕೆ, ಡಿಮಾನಿಟೈಸೇಷನ್ ಆಗಿಂದ ಏನಾಯ್ತಪ್ಪ ಅಂತಂದ್ರೆ ಯಾರ ಕೈಯಾಗೂ ರೊಕ್ಕ ಉಳಿಲಿಲ್ಲ, ಎಲ್ಲರೂ ಒಯ್ದು ಅದನ್ನು ರೊಕ್ಕ ಏನು ಮಾಡಿದ್ರಪ್ಪ ಅಂತಂದ್ರೆ ಬ್ಯಾಂಕಿಗೆ ಒಯ್ದು ತುಂಬಿದ್ರು. ಈಗ ನಾನು ನನ್ನ ಗಾಡಿ ₹50,000 ಬೇಕಂತಂದ್ರೆ ಯೂಶುವಲಿ ಫಸ್ಟಿಗೆ ಗೌರ್ಮೆಂಟ್ದವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ ಕಮ್ಮಿ ರೊಕ್ಕ ತೊಗೊಳಕ್ಕೆ ಹೇಳಿದ್ರು. ಸೊ ಇವನ ಕಡೆ ರೊಕ್ಕ ಉಳಿಲೇ ಇಲ್ಲ. ಇವನ ಕಡೆ ರೊಕ್ಕ ಉಳಿಲಾರ ಬಟ್ಟಿಗೆ ಏನು ಮಾಡಿದ ಅಂತಂದ್ರೆ ಗಾಡಿನ ತೊಗೊಳಿಲ್ಲ. ಸೊ ಇಲ್ಲೇನು ಮಾಡಿದರು, ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಏನಾಯಿತು, ಕಮ್ಮಿ ಆಯಿತು. ಆಮೇಲೆ ಯೂಶುವಲಿ ಹೈ ಎಂಡ್ ಗಾಡಿ ಕನ್ಸಿಡರ್ ಮಾಡಿದೆವು ಅಂತಂದ್ರೆ ಹೈ ಎಂಡ್ ಗಾಡಿ ಯಾರು ಯೂಸ್ ಮಾಡ್ತಾರೆ ಅಂತಂದ್ರೆ ರಿಚ್ ಯೂಸ್ ಮಾಡ್ತಾರೆ, ಅಂದರೆ ಶ್ರೀಮಂತರು ಯೂಸ್ ಮಾಡ್ತಾರೆ. ಇವ್ರು ಏನಿರ್ತಾರೆ ಅಂತಂದ್ರೆ ಇವರು ಯೂಶುವಲಿ ಕಂಪ್ಯೂಟರ್ದಾಗ ಶಾಣೆ ಇರ್ತಾರೆ, ಡಿಜಿಟೈಸ್ ಮಾಡಿಟ್ಟಿರ್ತಾರೆ ಅವ್ರ ಅಕೌಂಟನ್ನು. ಓಕೆ, ಅವರೆಲ್ಲ ಏನಪ್ಪ ಅಂತಂದ್ರೆ ಇಂಟರ್ನೆಟ್ ಥ್ರೂ ಪೇಮೆಂಟ್ ಅದು ಮಾಡ್ತಿರ್ತಾರೆ. ಆಮೇಲೆ ಇವ ಏನು ಮಾಡಿರ್ತಾನಂತಂದ್ರೆ ಈಗ ₹10 ಲಕ್ಷ ಗಾಡಿ ತೊಗೊಳತ್ತಾನಂತಂದ್ರೆ ಇವ ಏನು ಮಾಡ್ತಾನಂತಂದ್ರೆ ಡಿಜಿಟೈಸೇಷನ್ ಯೂಸ್ ಮಾಡಿ, ಅಂದರೆ ನೆಟ್ ಯೂಸ್
ಯೂಸ್ ಮಾಡಿ 6 ಲಕ್ಷನೂ ತುಂಬ್ತಾನೆ. 6 ಲಕ್ಷ ತುಂಬ್ತಾನೆ, ಉಳ್ಕಿದ 4 ಲಕ್ಷ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಬ್ಲ್ಯಾಕ್ ಮನಿನ ಒಯ್ದು ಅಂಗಡಿದವ್ರಿಗೆ ಕೊಟ್ಟು ಕೇಸಿಂದ ಏನು ಮಾಡ್ತಾನೆ, ತನ್ನ 10 ಲಕ್ಷ ರೂಪಾಯಿನ ತೀರಿಸ್ತಾನೆ. ಓಕೆ, ಈ ರೀತಿಯಿಂದ ಏನಾಗೈತಪ್ಪ ಅಂತಂದ್ರೆ ಇದು ಕಾರ್ ಸೆಕ್ಟರ್ ಏನೈತಲ್ಲ, ಇದು ಹೈ ಎಂಡ್ ಸೆಕ್ಟರ್ ಏನೈತಿ ಅಷ್ಟು ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಹೈ ಎಂಡ್ ಇದ್ದಿದ್ದು ಅಷ್ಟು ಎಫೆಕ್ಟ್ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಡಿಜಿಟಲ್ ಪೇಮೆಂಟು ಬರ್ತಿತ್ತಂತೆ, ಆಮೇಲೆ ಅವರು ಬ್ಯಾಂಕಿಗೂ ರಿಲೇಟೆಡ್ ಇದ್ರಂತೆ. ಇಲ್ಲಿ ಏನಾಗ್ತೈತಿ, ಯೂಶ್ವಲಿ ರೂರಲ್ ಏರಿಯಾ ಒಳಗೆ ಬ್ಯಾಂಕ್ ಅಕೌಂಟೇ ತೆಗ್ದಿರಲ್ಲ ಕೆಲವೊಬ್ರು ಬ್ಯಾಂಕ್ ಅಕೌಂಟ್ ತೆಗಿಯಂಗಿಲ್ಲ. ಆಮೇಲೆ ಕೆಲವರು ತೆಗೆದವ್ರ ಕಡೆ ಏನಿರಪ್ಪ ಅಂತಂದ್ರೆ ಡಿಜಿಟಲ್ ಫೆಸಿಲಿಟಿ ಇರಂಗಿಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಬೈಕ್ಸು ಸಣ್ಣ ಏನೇನು ಗಾಡಿ ಇದ್ದು ಅದ್ರದ್ದು ಏನಾಯ್ತು, ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಆಯಿತು, ಅದ್ರದ್ದು ಸೇಲ್ಸ್ ಏನಾಯಿತು ಕಮ್ಮಿ ಆಯ್ತಂತೆ. ಅದ್ರ ಹೈ ಎಂಡ್ ಕಾರ್ದು ಏನಪ್ಪ ಅಂತಂದ್ರೆ ಅಷ್ಟು ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಒಳಗೆ ಏನು ಎಫೆಕ್ಟ್ ಆಯ್ತು ಅನ್ನೋದು ನೋಡೋಣ. ರಿಯಲ್ ಎಸ್ಟೇಟ್ ಒಳಗೆ ಪ್ರೈಸಸ್ ಡೌನ್ ಆಗೈತೆ ಅಂತ ಹೇಳ್ತಾರೆ. ಯೂಶ್ವಲಿ ರಿಯಲ್ ಎಸ್ಟೇಟ್ ಹೆಂಗೆ ವರ್ಕ್ ಆಗ್ತೈತೆ ಅನ್ನೋದು ಹೇಳ್ತೀನಿ. ಈಗ ಸಪೋಸ್ ಇಲ್ಲಿ ಎ ಅಂತ ಮನುಷ್ಯ ಅದಾನ, ಇಲ್ಲಿ ಬಿ ಅಂತ ಮನುಷ್ಯ ಅದಾನ. ಓಕೆ, ಇವಂಗ ಬಿದವನಿಗೆ ಏನೈತಪ್ಪ ಅಂತಂದ್ರೆ ಏದೊಂದು ಜಾಗ ಐತಿ, ಬಿದವಂಗ ಏದೊಂದು ಜಾಗ ತೊಳೆದೈತಿ. ಆದರೆ ಗೌರ್ಮೆಂಟ್ ಪ್ರಕಾರ ಈ ಜಾಗದ ರೇಟ್ ಎಷ್ಟೈತೆ ಅಂತಂದ್ರೆ 4 ಲಕ್ಷ ರೂಪಾಯಿ ಐತೆ ಅಂತ ಹೇಳ್ರಿ. ಈಗ 4 ಲಕ್ಷ ರೂಪಾಯಿ ಐತಿ ಇದು ಗೌರ್ಮೆಂಟ್ ರೇಟ್ ಈ ಜಾಗಕ್ಕೆ. ಆದರೆ ಏನಾಗ್ತೈತೆ ಅಂತಂದ್ರೆ ಇಲ್ಲಿ ಸುತ್ತಮುತ್ತ ಏನಪ್ಪ ಅಂತಂದ್ರೆ ಇಲ್ಲಿ ಧಾರವಾಡದಾಗ IIT ಮಾಡ್ತಾರಂತ ಹೇಳ್ರಿ. ಓಕೆ, ಧಾರವಾಡದಾಗ IIT ಮಾಡ್ತಾರಂತಂದ್ರೆ ಏನಪ್ಪ ಅಂತಂದ್ರೆ ಇದ್ರ ರೇಟ್ ಏನಾಗ್ಬಿಡ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಇದ್ರ ರೇಟ್ ಇನ್ಕ್ರೀಸ್ ಆಗಿ ಏನಾಯ್ತು ಅಂತಂದ್ರೆ ಈಗ ನಾಳೆ 40 ಲಕ್ಷ ರೂಪಾಯಿ ಆಯಿತು. ಓಕೆ, 40 ಲಕ್ಷ ರೂಪಾಯಿ ಆಯಿತು. ಈಗ ಇವ ಮನುಷ್ಯ ಏನಿರ್ತಾನಂತಂದ್ರೆ ದೊಡ್ಡ ಆಫೀಸರ್ ಅದಾನ ಅಂತ ಹೇಳ್ರಿ. ಆಫೀಸರ್ ಇದ್ದಿದ್ದು ಏನು ಮಾಡಿರ್ತಾನಂತಂದ್ರೆ ಒಂದು ಎಷ್ಟು ಮಂತ್ಲಿ ಇಯರ್ಲಿ ಎಷ್ಟು ಅಂತಂದ್ರೆ ಒಂದು 10 ಲಕ್ಷ ರೂಪಾಯಿ ಪೇಮೆಂಟ್ ಇರ್ತೈತೆ ಅಂತ ಹೇಳ್ರಿ. ಆದರೆ ಇದು 40 ಲಕ್ಷ ರೂಪಾಯಿ ಕೊಟ್ಟು ಇವ ತೊಗೋಬೇಕಂತಂದ್ರೆ ಇವ್ನ ಕಡೆ 40 ಲಕ್ಷ ರೂಪಾಯಿ ಎಲ್ಲಿ ಬಂತು ಅನ್ನೋದು ಇವ ಹೇಳಬೇಕಾಗ್ತದೆ. ಅದಕ್ಕೆ ಇವ ಏನು ಮಾಡ್ತಾನಂತಂದ್ರೆ ಯೂಶ್ವಲಿ ಇದು ಗೌರ್ಮೆಂಟ್ ರೇಟ್ 4 ಲಕ್ಷ ರೂಪಾಯಿ ಐತಲ್ಲ, ಈ 4 ಲಕ್ಷ ರೂಪಾಯಿ ಮ್ಯಾಗ ಇನ್ನೊಂದು 5 ಲಕ್ಷ ರೂಪಾಯಿ ಅಂತೇಳಿ ಆ್ಯಡ್ ಮಾಡಿ ಒಂದು ಲಂಸಮ್ ಅಮೌಂಟ್ ಏನು ಮಾಡ್ತಾರಂತಂದ್ರೆ ಗೌರ್ಮೆಂಟಿಗೆ ತುಂಬಿ ಏನು ಮಾಡ್ತಾರಂತಂದ್ರೆ ಗೌರ್ಮೆಂಟಿಗೆ ತುಂಬಿ ಇದು 5 ಲ್ಯಾಕ್ಸದ್ದು ಏನೈತಿ, 5 ಲ್ಯಾಕ್ಸಿಗೆ ಅಷ್ಟೇ ಟ್ಯಾಕ್ಸನ್ನು ಕಟ್ತಾರೆ. 5 ಲ್ಯಾಕ್ಸಿಗೆ ಅಷ್ಟೇ ಏನು ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ. ಆಮೇಲೆ ಉಳ್ಕಿದ್ದು ಏನೈತಿ ಅಮೌಂಟ್ ಇದು 4 ಲ್ಯಾಕ್ಸ್, ಉಳ್ಕಿದ್ದು 35 ಲ್ಯಾಕ್ಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಹಾರ್ಡ್ ಕ್ಯಾಶಾಗಿ ಒಯ್ದು ಕೊಡ್ತಾರೆ ಇವನಿಗೆ, ಏದವನಿಗೆ ಹಾರ್ಡ್ ಕ್ಯಾಶ್ನಾಗ ಒಯ್ದು ಕೊಡ್ತಾರೆ. ಅದಕ್ಕೆ ಏನಾಯ್ತು ಇಲ್ಲಿ ಏನು ಮಾಡಿದ ಆಫೀಸರ್ ಅಂತಂದ್ರೆ ಈ 35 ಲಕ್ಷಕ್ಕೆ ಟ್ಯಾಕ್ಸನ್ನು ಏನು ಮಾಡಿದಪ್ಪ ಅಂತಂದ್ರೆ ಟ್ಯಾಕ್ಸ್ ತುಂಬಲಾರ್ದಂಗೆ ಮಾಡಿದ. ಸೊ ಇದೇನಂತಂದ್ರೆ ಈ ಟೈಪ್ ಇದು ವರ್ಕೌಟ್ ಆಗ್ತಿತ್ತು ರಿಯಲ್ ಎಸ್ಟೇಟ್ ಈ ಟೈಪ್ ವರ್ಕೌಟ್ ಆಗ್ತಿತ್ತು. ಈ ಡಿಮಾನಿಟೈಸೇಷನ್ ಆಗಿಂದ ಯಾರ ಕಡೆನೂ ರೊಕ್ಕನೇ ಉಳಿಲಿಲ್ಲ. ಸೊ ಈ ಡಿಮಾನಿಟೈಸೇಷನ್ ಆಗಿಂದ ಯಾರ ಕಡೆ ರೊಕ್ಕನೇ ಉಳಿಲಿಲ್ಲ ಅಂತಂದ್ರೆ ಏನು, ಈ ಪ್ರಾಪರ್ಟಿ ರೇಟ್ಸ್ ಏನದು ಕಮ್ಮಿ ಅದು. ಯಾಕಂತಂದ್ರೆ ಯಾರ ಕಡೆ ರೊಕ್ಕನೇ ಇಲ್ಲ ಅಂತಂದ್ರೆ ಇವಾಗ ಕಮ್ಮಿ ರೇಟ್ನಾಗ ಮಾರಕ್ಕೆ ಟ್ರೈ ಮಾಡ್ತಿರ್ತಾನೆ. ಈ ಕಮ್ಮಿ ರೇಟ್ನಾಗ ಮಾರಕ್ಕೆ ಟ್ರೈ ಮಾಡಿದ, ಅದಕ್ಕೆ ಏನಂತ ಹೇಳ್ತಾರೆ, ಅಸ್ಯೂಮ್ ಮಾಡ್ಯಾರ ಇವರು ಡೌನ್ಫಾಲ್ ಆಗಿರ್ಬೋದೇನೋ ಪ್ರೈಸಸ್ ಅಂತ ಹೇಳಿ. ಓಕೆ, ರಿಯಲ್ ಎಸ್ಟೇಟ್ನಾಗ ಡೌನ್ಫಾಲ್ ಆಗಿರ್ಬೋದು ಅನ್ನೋದು ಒಂದು ಅಸಂಪ್ಷನ್ ಐತಿ ಗೌರ್ಮೆಂಟದ್ದು. ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಬಿಲ್ಸ್ ಏನಾಗೈತಪ್ಪ ಅಂತಂದ್ರೆ ಇನ್ಕ್ರೀಸ್ ಆಗೈತೆ ಅಂತ ಹೇಳ್ತಾರೆ. ಈ ಕೆಲವೊಂದು ಕಡೆ ಏನು ಮಾಡಿದ್ರು ಅಂತಂದ್ರೆ ಮುಂಬೈದಾಗ ಅದು ಭಾಳ ಮಂದಿ ಏನಪ್ಪ ಅಂತಂದ್ರೆ ಅವ್ರ ಪ್ರಾಪರ್ಟಿ ಟ್ಯಾಕ್ಸ್ 10 ವರ್ಷಗಟ್ಟಲೆ ತುಂಬ ಇಲ್ಲ ಅಂತ. ಡಿಮಾನಿಟೈಸೇಷನ್ ಆಗಿಂದ ಏನು ಹೇಳಿದ್ರಪ್ಪ ಅಂತಂದ್ರೆ ಮುಂಬೈ ಇವ್ರದ್ದು ಏನು ಹೇಳಿದ್ರು ಅಂತಂದ್ರೆ ನೀವು ಎಷ್ಟು ವರ್ಷದಿಂದ ಟ್ಯಾಕ್ಸ್ ತುಂಬಿಲ್ಲ ಅದನ್ನು ನಾವು ಅಷ್ಟು ತೊಗೊಳಕ್ಕೆ ರೆಡಿ ಇದ್ದೀವಿ, ನೀವು ಹಳೆ ನೋಟ್ನಾಗ ತುಂಬಿದ್ರು ನಡಿತೈತಿ ಅಂತ ಅಂದರು. ಅದಕ್ಕೆ ಏನು ಮಾಡಿದ್ರಪ್ಪ ಅಂತಂದ್ರೆ ಮಂದಿ ಎಲ್ಲ ತಂದು ತಮ್ಮ ಟ್ಯಾಕ್ಸಸ್ನ ತುಂಬಿದ್ರು. ಇದರದಿಂದ ಏನಾಯ್ತಪ್ಪ ಅಂತಂದ್ರೆ ಟ್ಯಾಕ್ಸ್ ರೇಟ್ ಹೆಚ್ಚಾಯ್ತಂತ. ಅದೇ ರೀತಿ ನೀರಿನ ಬಿಲ್ ಆಮೇಲೆ ಕರೆಂಟ್ ಬಿಲ್ಲು ಏನಾಯ್ತಂತಂದ್ರೆ ಹೆಚ್ಚಾಯ್ತು ಅಂತ ಹೇಳ್ತಾರೆ. ಆಮೇಲೆ ಇನ್ಫಾರ್ಮಲ್ ಮತ್ತು ಫಾರ್ಮಲ್ ಸೆಕ್ಟರ್ದಾಗ ಏನೇನು ಪಾಸಿಟಿವ್ಸ್ ನೆಗೆಟಿವ್ಸ್ ಅದನ್ನು ನಾವು ಇಲ್ಲಿ ನೋಡ್ತೀವಿ. ಇನ್ಫಾರ್ಮಲ್ ಸೆಕ್ಟರ್ ಯಾವುದಂತಂದ್ರೆ ಯಾವ ಸೆಕ್ಟರ್ ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ಡ್ ಇರೋಂಗಿಲ್ಲ. ಆಮೇಲೆ ಅಲ್ಲಿ ವರ್ಕರ್ ಏನಿರ್ತಾನಪ್ಪ ಅಂತಂದ್ರೆ ಅವನಿಗೆ ಜಾಬ್ ಸೆಕ್ಯೂರಿಟಿ ಇರೋಂಗಿಲ್ಲ. ಅಂತಂದ್ರೆ ಯಾವಾಗ ಬೇಕಾದ ಅವನಿಗೆ ಜಾಬ್ ತೆಗೆದೋಗಿಬೋದು. ಆಮೇಲೆ ಅವನಿಗೆ ಇನ್ಕಮ್ ಸೆಕ್ಯೂರಿಟಿ ಇರೋಂಗಿಲ್ಲ. ಅವನಿಗೆ ಎಷ್ಟು ಬೇಕಾದಷ್ಟು ಪೇಮೆಂಟ್ ಕೊಡ್ತಿರ್ತಾರೆ. ಇವತ್ತು 10 ರೂಪಾಯಿ ಕೊಟ್ಟರಪ್ಪ ಅಂತಂದ್ರೆ ನಾಳೆ 20 ರೂಪಾಯಿ ಕೊಡ್ಬೋದು. ನಾಳೆ ಅವನಿಗೆ ನೌಕರಿ ಸಿಗ್ಲಿಲ್ಲ ಅಂದ್ರೆ ಸಿಗ್ಬೋದು, ಸಿಗ್ಲಿಲ್ಲ ಅಂದ್ರೆ ಇಲ್ಲ. ಈ ಟೈಪ್ ಸೆಕ್ಟರ್ಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅಂತ ಕರೀತಾರೆ. ಈ ಹೋಟೆಲ್ ಐತೆ ಅಂತ ಹೇಳ್ರಿ, ಆ ಹೋಟೆಲ್ ಒಳಗೆ ಒಬ್ಬ ಸಣ್ಣ ಹುಡುಗ ಕೆಲಸ ಮಾಡ್ತಾನಂತಂದ್ರೆ ಈ ಹುಡುಗ ಎಲ್ಲಪ್ಪ ಅಂತಂದ್ರೆ ಇನ್ಫಾರ್ಮಲ್ ಸೆಕ್ಟರ್ದಾಗ ವರ್ಕ್ ಮಾಡ್ತಿರ್ತಾನೆ. ಅದೇ ರೀತಿ ನಾವು ಟಾಟಾ ಕಂಪನಿ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳ್ರಿ. ಟಾಟಾ ಕಂಪನಿದಾಗ ಒಬ್ಬ ವರ್ಕರ್ ಅದಾನಂತಂದ್ರೆ ಅವನಿಗೆ ಏನಿರ್ತೈತಪ್ಪ ಅಂತಂದ್ರೆ ಫಿಕ್ಸ್ ಪೇಮೆಂಟ್ ಇರ್ತೈತಿ. ಆ ಫಿಕ್ಸ್ ಪೇಮೆಂಟ್ ಇರೋದಕ್ಕಿಂತ ನಮಗೆ ಇನ್ನೊಂದು ಏನಿರ್ತೈತಪ್ಪ ಅಂತಂದ್ರೆ ಅವನಿಗೆ ಬೇರೆ ಬೇರೆ ಇನ್ಸೆನ್ಸಿವ್ ಸಿಗ್ತಿರ್ತಾವೆ. ಅವನಿಗೆ ಹೆಲ್ತ್ ಫೆಸಿಲಿಟಿ ಸಿಗ್ತಿರ್ತೈತಿ, ಅವನಿಗೆ ಬೇರೆ ಬೇರೆ ಟ್ರಾವೆಲ್ ಫೆಸಿಲಿಟಿ ಸಿಗ್ತಿರ್ತೈತಿ, ಆಮೇಲೆ ಮನಿ ಬಾಡಿಗೆ ಸಿಗ್ತಿರ್ತೈತಿ. ಈ ಟೈಪ್ ಫೆಸಿಲಿಟಿ ಸಿಗ್ತಿರ್ತೈತಿ. ಇವರೆಲ್ಲ ಏನಪ್ಪ ಅಂತಂದ್ರೆ ಫಾರ್ಮಲ್ ಸೆಕ್ಟರ್ದಾಗ ಬರ್ತಾರೆ. ಇವರೆಲ್ಲ ಏನು ಹೋಟೆಲ್ನ ಕೆಲಸ ಮಾಡೋರು, ಇವ್ರು ಪಾನ್ ಪಟ್ಟಿ ಅಂಗಡಿಯವರು, ಇದೆಲ್ಲ ಏನಪ್ಪ ಅಂತಂದ್ರೆ ಇವ್ರು ಮನೆಯಲ್ಲಿ ಕೆಲಸ ಮಾಡೋರು, ಇವರೆಲ್ಲ ಏನಂತಂದ್ರೆ ಇನ್ಫಾರ್ಮಲ್ ಸೆಕ್ಟರ್ದಾಗ ಬರ್ತಾರೆ. ಓಕೆ, ಫಾರ್ಮಲ್ ಸೆಕ್ಟರ್ ಮತ್ತು ಇನ್ಫಾರ್ಮಲ್ ಸೆಕ್ಟರ್ ಒಳಗೆ ಏನೇನು ಪ್ರಾಬ್ಲಮ್ ಐತೆ ಅಂತ ಹೇಳಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಕನ್ಸಿಡರ್ ಮಾಡಿ ನಾವಾಗ ಈಗೇನು ಕನ್ಸಿಡರ್ ಮಾಡ್ಬೇಕಂತಂದ್ರೆ ನಾವು
ಇಲ್ಲಿ ಟಾಟಾ ಐತಂತ ಹೇಳ್ರಿ, ಟಾಟಾ ಕಂಪನಿ ಐತಂತ ಹೇಳ್ರಿ. ಟಾಟಾ ಕಂಪನಿದವರು ಒಂದು ಬಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ರಿ. ಬಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತಂದ್ರೆ ಇವನಿಗೆ ಟಾಟಾ ಕಂಪನಿದವ್ರಿಗೆ ಏನಪ್ಪ ಅಂತಂದ್ರೆ ಬೋಲ್ಟ್ಸ್ ಒಂದು ಸಣ್ಣ ಕಂಪನಿ ಕೊಡ್ತಿರ್ತೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಬಸ್ಸಿನ ಕಂಪನಿಗೆ ಏನಂತಂದ್ರೆ ಟಯರ್ ಒಂದು ಸಣ್ಣ ಕಂಪನಿ ಕೊಡ್ತಿರ್ತೈತಿ. ಬೋಲ್ಟ್ ಒಬ್ರು ಕೊಡ್ತಿರ್ತಾರೆ, ಟಯರ್ ಒಬ್ರು ಕೊಡ್ತಿರ್ತಾರೆ. ಇದಕ್ಕೆ ಟಾಟಾ ಕಂಪನಿ ಏನೈತಿ ಫಾರ್ಮಲ್ ಸೆಕ್ಟರ್ ಐತಿ. ಓಕೆ, ಇದು ಏನೈತಿ ಇವು ಎರಡು ಏನದವಪ್ಪ ಅಂತಂದ್ರೆ ಇದು ಇನ್ಫಾರ್ಮಲ್ ಸೆಕ್ಟರ್. ಓಕೆ, ಯೂಶ್ವಲಿ GDP ಒಳಗೆ ಇನ್ಫಾರ್ಮಲ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ಈ ಡಿಮಾನಿಟೈಸೇಷನ್ ಆಗಿಂದ ಟಾಟಾದ ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ಏನರ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಈ ಕಮ್ಮಿ ಆಗೋಕ್ಕೆ ಕಾರಣ ಇವ್ರ ಕಮ್ಮಿನೂ ಆಗಿರ್ಬೋದು ಅಂತೇಳಿ ಅಸ್ಯೂಮ್ ಮಾಡ್ತಾರೆ. ಇವು ಎರಡು ಕಮ್ಮಿ ಆಗೈತೆ ಅಂತಂದ್ರೆ ಇದ್ರದ್ದು ಏನಪ್ಪ ಅಂತಂದ್ರೆ ಎಫೆಕ್ಟ್ ಕಮ್ಮಿ ಆಗೈತೆ ಅಂತ ಹೇಳ್ತಾರೆ. ಇದ್ರದ್ದು ಏನಂತಂದ್ರೆ ಅರ್ನಿಂಗ್ ಕಮ್ಮಿ ಆಗೈತೆ ಅಂತ ಹೇಳ್ತಾರೆ. ಇದು ಕಮ್ಮಿ ಆಗಿದ್ರಿಂದ ಇದ್ರ ಅರ್ನಿಂಗ್ ಕಮ್ಮಿ ಆಗೈತೆ ಅಂತ ತಿಳ್ಕೊಂಡು ಈ ರೀತಿ ಏನು ಮಾಡ್ತಾರಪ್ಪ ಅಂತಂದ್ರೆ GDP ಕ್ಯಾಲ್ಕುಲೇಟ್ ಮಾಡ್ತಾರೆ, ಇನ್ಫಾರ್ಮಲ್ ಸೆಕ್ಟರ್ದು ಎಷ್ಟು ಇಂಪ್ಯಾಕ್ಟ್ ಐತೆ ಅನ್ನೋದು. ಓಕೆ, ಅದ್ರದಿಂದ ಏನಾಗೈತಪ್ಪ ಅಂತಂದ್ರೆ ಡಿಮಾನಿಟೈಸೇಷನ್ ಆಗಿದ್ದರಿಂದ ಒಬ್ಬ ಓನರಿಗೆ ಅವ್ನ ಕಡೆ ಪೇಮೆಂಟ್ ಮಾಡೋಕ್ಕೆ ರೊಕ್ಕ ಇಲ್ಲ ಅಂತಂದ್ರೆ ಏನು ಮಾಡ್ತಾನೆ ಅಂತಂದ್ರೆ ಅವ್ನ ಕಡೆ ನೌಕರಿ ಮಾಡೋನು ಏನು ಮಾಡ್ತಾನಪ್ಪ ಅಂತಂದ್ರೆ ಬಿಡಿಸ್ತಾನ. ಓಕೆ, ಅದರದಿಂದ ಏನಾಯ್ತು ಅಂತಂದ್ರೆ ಜಾಬ್ ಲಾಸ್ ಆಯ್ತು. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಇನ್ಫಾರ್ಮಲ್ ಸೆಕ್ಟರ್ದು ಅಂತಂದ್ರೆ ನಾನು ಮನಿ ಕಟ್ಟಾಗ್ತೀನಿ ಅಂತ ಹೇಳ್ರಿ. ಓಕೆ, ಮನಿ ಕಟ್ಟು ಗೌಂಡಿ ಅದಾನ, ಆದ್ರೆ ನಾನು ಮನಿ ಕಟ್ಟೋನ್ ಕಡೆ ನನ್ನ ಕಡೆ ಈಗ ದುಡ್ಡೇ ಇಲ್ಲ. ಯಾಕಂತಂದ್ರೆ ರಾತ್ರಿ ದುಡ್ಡು ಬಂದಾಗಿದ್ರಿಂದ ಏನು ಮಾಡ್ತೀನಿ, ಇವನಿಗೆ ನಾನು ಹೇಳ್ತೀನಿ, ದೋಸ್ತ ನೀ ಇನ್ನೊಂದು 15 ದಿನ ಬರಕ್ಕೆ ಹೋಗಬೇಡ, ಇನ್ನೊಂದು ಇಲ್ಲಿ ಒಂದು 2 ತಿಂಗಳು ಬರಕ್ಕೆ ಹೋಗಬೇಡ, ಯಾಕಂತಂದ್ರೆ ನನ್ನ ಕಡೆ ಮನಿ ಇಲ್ಲ, ನನ್ನ ಕಡೆ ದುಡ್ಡು ಇಲ್ಲ ಅಂತ ಹೇಳ್ತೀನಿ. ಓಕೆ, ಅದಕ್ಕೆ ಇವ ಏನು ಮಾಡ್ತಾನೆ, ಏನಾತಂದ್ರೆ ಇವಂದು ಏನಾಯ್ತು ಜಾಬ್ ಲಾಸ್ ಆಯ್ತು. ಜಾಬ್ ಲಾಸ್ ಆಗಿದ್ದರಿಂದ ಏನಾಗ್ತೈತಪ್ಪ ಅಂತಂದ್ರೆ ಇವನು ಡಿಪೆಂಡೆಂಟ್ ಏನು ಫ್ಯಾಮಿಲಿ ಮೆಂಬರ್ಸ್ ಅದಾರ ಅವರಿಗೂ ಎಫೆಕ್ಟ್ ಆಯ್ತು. ಓಕೆ, ಡಿಮಾನಿಟೈಸೇಷನ್ ಏನಪ್ಪ ಅಂತಂದ್ರೆ ಇನ್ಫಾರ್ಮಲ್ ಸೆಕ್ಟರ್ದಾಗ ಜಾಬ್ ಲಾಸ್ ಆತ ಅಂತ ಹೇಳ್ತಾರೆ. ಆಮೇಲೆ ಇನ್ಫಾರ್ಮಲ್ ಸೆಕ್ಟರ್ದಾಗ ಏನಪ್ಪ ಅಂತಂದ್ರೆ ಅನ್ಸರ್ಟನಿಟಿ ಕ್ರಿಯೇಟ್ ಆತ ಅಂತ ಹೇಳ್ತಾರೆ. ಅನ್ಸರ್ಟನಿಟಿ ಎದಕ್ಕೆ ಕ್ರಿಯೇಟ್ ಆತಂತಂದ್ರೆ ಇವತ್ತು ಒಬ್ಬ ಮನುಷ್ಯ ಜಾಬ್ ಸಿಗ್ಬೋದು, ನಾಳೆ ಸಿಗ್ಲಿಕ್ಕಿಲ್ಲ. ಓಕೆ, ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗೈತೆ ಅಂತ ಹೇಳ್ತಾರೆ. ಅನ್ಸರ್ಟನಿಟಿ ಇನ್ನೊಂದಕ್ಕೂ ಕ್ರಿಯೇಟ್ ಆತಂತಂದ್ರೆ ಎದಕ್ಕೆ ಅಂತ ಹೇಳ್ತಾರೆ, ಯಾಕಂದ್ರೆ ಗೌರ್ಮೆಂಟ್ದವರು ಡೈಲಿ ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತೆಗಿತಿದ್ರು. ಈ ಡೈಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತೆಗಿದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಫಾರ್ಮಲ್ ಸೆಕ್ಟರ್ದವರು ರಿಸ್ಕ್ ತೊಳಕ್ಕೆ ರೆಡಿ ಇರ್ಲಾರ ಬಟ್ಟಿಗೆ ಏನಾಯ್ತಪ್ಪ ಅಂತಂದ್ರೆ ಏನಾಯ್ತಂತಂದ್ರೆ ಇಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆದ ಅಂತ ಹೇಳ್ತಾರೆ ಇನ್ಫಾರ್ಮಲ್ ಸೆಕ್ಟರ್ದಾಗ. ಓಕೆ, ನೆಕ್ಸ್ಟ್ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನೈತಿ. ಲಾಂಗ್ ಟರ್ಮ್ ಬೆನಿಫಿಟ್ಸ್ ಏನದ ಡಿಮಾನಿಟೈಸೇಷನ್ ಏನಂತಂದ್ರೆ ಡಿಮಾನಿಟೈಸೇಷನ್ ಆಗಿಂದ ಏನಪ್ಪ ಅಂತಂದ್ರೆ 2-3 ಸ್ಕೀಮನ್ನು ಚಾಲೂ ಮಾಡಿದ್ರು ಗೌರ್ಮೆಂಟ್ದವರು. ಏನಂತಂದ್ರೆ ಈಗ ಒಬ್ಬ ಮನುಷ್ಯ ಅದನ್ನ ಅವ ಇಷ್ಟು ವರ್ಷದಿಂದ ಅವ್ನು ಬ್ಲ್ಯಾಕ್ ಮನಿ ಒಟ್ಟೆ ಹೇಳಿಲ್ಲ ಅಂತಂದ್ರೆ ಅವ ಏನು ಮಾಡ್ಬೋದು, ಇನ್ನು ಮುಂದೆ ಅವ್ನು ಬ್ಲ್ಯಾಕ್ ಮನಿಯನ್ನು ಡಿಕ್ಲೇರ್ ಮಾಡ್ಬೋದು. ಬ್ಲ್ಯಾಕ್ ಮನಿ ಡಿಕ್ಲೇರ್ ಮಾಡ್ಬೋದು. ಡಿಕ್ಲೇರ್ ಮಾಡಿದಕ್ಕೆ ಏನು ಮಾಡ್ತಾರೆ ಗೌರ್ಮೆಂಟ್ ಅಂತಂದ್ರೆ ಅವ್ನ ಹೆಸರೇನು ಯಾರಿಗೂ ಹೇಳಂಗಿಲ್ಲ, ಆದರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವನಿಗೆ ಎಕ್ಸ್ಟ್ರಾ ಟ್ಯಾಕ್ಸನ್ನು ಚಾರ್ಜ್ ಮಾಡ್ತಾರೆ. ಎಕ್ಸ್ಟ್ರಾ ಟ್ಯಾಕ್ಸನ್ನು ಚಾರ್ಜ್ ಮಾಡಿ ಅದನ್ನೇನು ಮಾಡ್ತಾರೆ, ಒಂದು ಬ್ಲ್ಯಾಕ್ ಮನಿನ ವೈಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅವನಿಗೇನು ಅಂತಂದ್ರೆ ಒಂದು ದಾರಿ ಮಾಡಿಕೊಡ್ತಾರೆ, ಇನ್ನು ಮುಂದೆ ಕರೆಕ್ಟಾಗಿ ಜೀವನ ಮಾಡಲಿ ಅಂಥೇಳಿ. ಓಕೆ, ಇನ್ನು ಮುಂದೆ ಕರೆಕ್ಟಾಗಿ ಜೀವನ ಮಾಡಲಿ ಅಂತ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಯಾವ್ಯಾವ ಸ್ಕೀಮನ್ನು ಮಾಡ್ಯಾರ ಅಂತಂದ್ರೆ ಆಮ್ನೆಸ್ಟಿ ಸ್ಕೀಮ್ಸ್ ಅಂತ ಮಾಡ್ಯಾರ. ಇವಕ್ಕೆ ಏನಂತಾರೆ, ಈ ಟೈಪ್ ನಾ ಹೇಳ್ದಲ್ಲ, ಇದು ಒಂದು ವೇಳೆ ಈಗ 30% ಟ್ಯಾಕ್ಸ್ ತುಂಬ್ತಿರ್ತಾನೆ ಒಬ್ಬ ಮನುಷ್ಯ ಅಂತಂದ್ರೆ ಅವ್ನು ಬ್ಲ್ಯಾಕ್ ಮನಿ ಇಟ್ಟಿದ್ದಪ್ಪ ಅಂತಂದ್ರೆ ಬ್ಲ್ಯಾಕ್ ಮನಿ ಡಿಕ್ಲೇರ್ ಮಾಡಿಂದ ಅವ್ನು ಏನು ಮಾಡಬೇಕು, 50% ಟ್ಯಾಕ್ಸನ್ನು ತುಂಬಬೇಕು. 50% ಟ್ಯಾಕ್ಸ್ ತುಂಬಿ ಉಳಿಕಿದ 50% ನಾವು ರೊಕ್ಕ ರಿಟರ್ನ್ ಮಾಡಿ ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಬ್ಲ್ಯಾಕ್ ಮನಿ ಯೂಸ್ ಮಾಡ್ಲಾರ್ದಂಗೆ ಅವನಿಗೊಂದು ಚಾನ್ಸ್ ಕೊಟ್ಟರು ಗೌರ್ಮೆಂಟ್. ಈ ಟೈಪ್ ಸ್ಕೀಮ್ಸಿಗೆ ಏನಂತ ಕರೀತಾರೆ, ಆಮ್ನೆಸ್ಟಿ ಸ್ಕೀಮ್ಸ್ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಏನು ಗೌರ್ಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ಗರೀಬ್ ಕಲ್ಯಾಣ ಯೋಜನಾ ಅಂತ ಮಾಡಿದ್ರು. ಗರೀಬ್ ಕಲ್ಯಾಣ ಯೋಜನಾ ಅಂತಂದ್ರೆ ಈ ಟೈಪ್ ಯಾವ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಇತ್ತಪ್ಪ ಅಂತಂದ್ರೆ ಆ ಇನ್ಕಮ್ ಅವ್ನು ಆಮೇಲೆ ಗೌರ್ಮೆಂಟ್ದವ್ರು ರೇಡ್ ಮಾಡಿ ಗೊತ್ತಾಯ್ತಂತಂದ್ರೆ ಅದ್ರೊಳಗೆ ಸ್ವಲ್ಪ ಅಮೌಂಟ್ ಏನಪ್ಪ ಅಂತಂದ್ರೆ 25% ಅಮೌಂಟ್ ಏನು ಮಾಡ್ತಾರೆ, ಗರೀಬ್ ಕಲ್ಯಾಣ ಖಾತೆ ಒಳಗೆ ಇಟ್ಕೇಸಿಂದ ಗರೀಬ್ರದ್ದು ಕಲ್ಯಾಣಕ್ಕಾಗಿ ಈ 25% ಯೂಸ್ ಮಾಡ್ತಾರೆ. ಉಳಿಕಿದ 25% ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಮನುಷ್ಯ ಕೊಡ್ತಾರೆ. ಆಮೇಲೆ ಈ 25% ಏನು ಬ್ಯಾಂಕ್ನಾಗ ಇಟ್ಟಿರ್ತಾರೆ, ಗರೀಬ್ ಕಲ್ಯಾಣ ಖಾತೆದಾಗ ಇಟ್ಟಿರ್ತಾರೆ, ಅದಕ್ಕೆ ಇಂಟ್ರೆಸ್ಟು ಕೊಡಂಗಿಲ್ಲ. ಆಮೇಲೆ ಉಳ್ಕಿದ 50% ಏನೈತಿ ಗೌರ್ಮೆಂಟ್ದವರು ಟ್ಯಾಕ್ಸಾಗಿ ಇಟ್ಕೋತಾರೆ. ಅಂತಂದ್ರೆ ಈ 1 ಲಕ್ಷ ರೂಪಾಯಿ ಅವ್ನ ಕಡೆ ಇತ್ತಂತಂತಿಡ್ರಿ, 1 ಲಕ್ಷ ರೂಪಾಯಿ ಇತ್ತಂತಂದ್ರೆ ಆ 1 ಲಕ್ಷ ರೂಪಾಯಿದಾಗ ಏನಾಯ್ತು 25,000 ಗರೀಬ್ ಕಲ್ಯಾಣ ಖಾತೆದಾಗ ಇಡ್ತಾನೆ. ಆಮೇಲೆ ಇನ್ನೊಂದು 25,000 ಏನು ಮಾಡ್ತಾನೆ ಅವ್ನ ಕಡೆ ಹೋಗ್ತೈತಿ. ಉಳ್ಕಿದ 50,000 ಎಲ್ಲಿ ಹೋಗ್ತೈತಿ ಅಂತಂದ್ರೆ ಗೌರ್ಮೆಂಟ್ ಟ್ಯಾಕ್ಸಾಗಿ ಕಲೆಕ್ಟ್ ಮಾಡ್ತೈತಿ. ಇದು ಯಾವಾಗ ಅಂತಂದ್ರೆ ಒಬ್ಬ ಮನುಷ್ಯ ರೇಡ್ ಮಾಡಿದಾಗ ಸಿಕ್ಕಾಗಷ್ಟೇ. ಓಕೆ, ಅದೇ ರೀತಿ ಹೈಡ್ ಮಾಡಿರ್ತಾನೆ. ಇದೇನಂತಂದ್ರೆ ಇದೆ ನಾ ಹೇಳಿದಿನ ಈಗ ಗರೀಬ್ ಕಲ್ಯಾಣ ಯೋಜನಾ ಇಲ್ಲಿ ಹೈಡ್ ಒಂದು ವೇಳೆ ಮುಚ್ಚಿಟ್ಟಿದ್ದ ರೇಡ್ ಮಾಡಕ್ಕೆ ಸಿಕ್ಕಾಗ ಹಿಂಗೆ. ಲಾಂಡ್ರಿಂಗ್ ಅಂತಂದ್ರೆ ಏನಪ್ಪ ಅಂದ್ರೆ ಮನುಷ್ಯ ಕನ್ವರ್ಟ್ ಮಾಡಕ್ಕೆ ನೋಡಿದ ರೊಕ್ಕ ಅಂತಂದ್ರೆ ಈಗ ಇಂಡಿಯಾದಾಗ ಇರ್ತೈತಿ, ಇಂಡಿಯಾದ ರೊಕ್ಕ ತೊಗೊಂಡು ಬೇರೆ ಕಡೆ ಕಂಟ್ರಿ ಹೋಗಿ ಬೇರೆ ಕಡೆ ಕಂಟ್ರಿದಿಂದ ಹೊಳ್ಳಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತಿದ್ದಪ್ಪ ಅಂತಂದ್ರೆ ಈ ಟೈಪ್ ಪ್ರೊಸೆಸ್ ಈಗ ಏನಂತ ಕರೀತಾರೆ, ಲಾಂಡ್ರಿಂಗ್ ಅಂತ ಕರೀತಾರೆ. ಈ ಲಾಂಡ್ರಿಂಗ್ ಮಾಡೋದ್ರಿಂದ ಏನಾಗೈತಪ್ಪ ಅಂತಂದ್ರೆ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಮಾಡ್ಯಾರ. ಅದಕ್ಕೆ ಏನಾಗೈತಿ ಮಂದಿ ಹೆದರಾಗುತ್ತಾರಂತ ಇನ್ನು ಮುಂದೆ ಲಾಂಡ್ರಿಂಗ್ ಮಾಡೋದ್ರಿಂದ. ಇದು ಏನಪ್ಪ ಅಂತಂದ್ರೆ ಇವೆಲ್ಲ ಲಾಂಗ್ ಟರ್ಮ್ ಬೆನಿಫಿಟ್ಸ್. ಇದ್ರೊಳಗೆ ಇವು
ಕೆಲವೊಂದು ಲಾಂಗ್ ಟರ್ಮ್ ಬೆನಿಫಿಟ್ಸ್. ಮುಂದೆ ಇನ್ನೊಂದು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಯಾವಪ್ಪ ಅಂತ ಟ್ಯಾಕ್ಸ್ ಕಂಪ್ಲೈನ್ಸ್ ಏನು ಮಾಡ್ಬೇಕಂತ ಇನ್ಕ್ರೀಸ್ ಮಾಡಬೇಕು. ಟ್ಯಾಕ್ಸ್ ಕಂಪ್ಲೈನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಟ್ಯಾಕ್ಸ್ ತುಂಬುವುದನ್ನು ಇನ್ಕ್ರೀಸ್ ಮಾಡಬೇಕು. ಟ್ಯಾಕ್ಸ್ ತುಂಬುದನ್ನು ಹೆಂಗೆ ಇನ್ಕ್ರೀಸ್ ಮಾಡ್ಬೇಕಂತಂದ್ರೆ, ಈಗ ಯೂಶ್ವಲಿ ನನ್ನ ಕಡೆ 100 ರೂಪಾಯಿ ಐತಂತಂದ್ರೆ ಗೌರ್ಮೆಂಟ್ದವರು ನನಗೆ 30 ರೂಪಾಯಿ ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ. ಓಕೆ, ಇದನ್ನು ಇದಕ್ಕೆ 100 ರೂಪಾಯಿಗೆ 30 ರೂಪಾಯಿ ಚಾರ್ಜ್ ಮಾಡೋಣ ಏನು ಮಾಡ್ತಾರೆ, ಸ್ವಲ್ಪ ಮಂದಿ ಏನು ಮಾಡ್ತಾರೆ ಅಂತಂದ್ರೆ ಟ್ಯಾಕ್ಸನ್ನು ತುಂಬ್ತಾರೆ. ಇದನ್ನೇ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ 100 ರೂಪಾಯಿಗೆ 8 ರೂಪಾಯಿ ಟ್ಯಾಕ್ಸ್ ಕಟ್ಟ್ರಿ ಅಂತ ಗೌರ್ಮೆಂಟ್ದವ್ರು ಹೇಳಿದ್ರು ಅಂತಂದ್ರೆ ಏನು ಮಾಡ್ತಾರೆ, ಯೂಶ್ವಲಿ ಮಂದಿ ಅಷ್ಟು ಚಿಂತೆ ಮಾಡಂಗಿಲ್ಲ. ಏನು ಬಿಡಪ್ಪ 8 ರೂಪಾಯಿ ಅಂತೇಳಿ ತುಂಬಕ್ಕೆ ಚಾಲು ಮಾಡ್ತಾರೆ. ಇದರಿಂದ ಏನಾಗ್ತೈತೆ ಅಂತಂದ್ರೆ, ಇಲ್ಲಿ ಬರೀ 10,000 ಮಂದಿ ತುಂಬ್ತಿದ್ರಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡ್ತಾರೆ, 1 ಲಕ್ಷ ಮಂದಿ ತುಂಬಕ್ಕೆ ಚಾಲು ಮಾಡ್ತಾರೆ. ಓಕೆ, ಈ ರೀತಿಯಿಂದ ಏನು ಮಾಡ್ಬೋದು ಅಂತಂದ್ರೆ ನಾವು ಟ್ಯಾಕ್ಸ್ ಬೇಸನ್ನು ನಾವು ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳ್ತಾರೆ. ಈ ಮೆಥಡ್ಸ್ ಯೂಸ್ ಮಾಡಬೇಕು ಗೌರ್ಮೆಂಟ್ದವರು ಇನ್ನು ಮುಂದೆ. ಒಂದು ವೇಳೆ ಟ್ಯಾಕ್ಸ್ ಏನಪ್ಪ ಅಂತಂದ್ರೆ ಟ್ಯಾಕ್ಸ್ ಕಂಪ್ಲೈನ್ಸ್ ಇನ್ಕ್ರೀಸ್ ಮಾಡಬೇಕಾದ್ರೆ. ಆಮೇಲೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ರೇಟ್ ಏನು ಅನ್ನೋದು ನಾನು ಹೇಳ್ತೀನಿ. ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ರೇಟ್ನಾಗೂ ನಾವು ಇಂಕ್ರಿಮೆಂಟ್ ಕಾಣ್ಬೋದು ಅಂತ ಹೇಳ್ತಾರೆ. ಒಂದು ಕಂಟ್ರಿ ಗ್ರೋತ್ ಆಗ್ಬೇಕಂತಂದ್ರೆ ಒಂದು ಗ್ರೋತ್ ರೇಟನ್ನು ಇಟ್ಕೊಂಡಿರ್ತೈತಿ. ಓಕೆ, ಒಂದು ಗ್ರೋತ್ ರೇಟ್ದಾಗ ಗ್ರೋ ಆಗ್ಬೇಕಂತ ಇಟ್ಕೊಂಡಿರ್ತೈತಿ. ಅದೇ ರೀತಿ ಒಂದು ಕಂಟ್ರಿ ಏನು ಇಟ್ಟಿರ್ತೈತಪ್ಪ ಅಂತಂದ್ರೆ ಅದ್ರದ್ದೊಂದು ಲಕ್ಷ ಇಟ್ಟಿರ್ತೈತಿ. ಇಂಡಿಯಾ 8%ದಿಂದ 10% GDP ರೇಟ್ನಾಗ ಇನ್ಕ್ರೀಸ್ ಆಗಬೇಕಪ್ಪ ಅಂತಂದ್ರೆ, ಗ್ರೋತ್ ರೇಟ್ ಆಗಬೇಕಂತಂದ್ರೆ ಇಂಡಿಯಾದು, ಅದರೊಳಗೆ ಏನಾಗಬೇಕಪ್ಪ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಆಗಬೇಕು. ಇನ್ವೆಸ್ಟ್ಮೆಂಟ್ ಎಷ್ಟು ಆಗಬೇಕು? ಇನ್ವೆಸ್ಟ್ಮೆಂಟ್ ಆಗಬೇಕಂತಂದ್ರೆ ಏನಾಗಬೇಕು, ಒಬ್ಬ ಮನುಷ್ಯನ ಕಡೆ ಸೇವಿಂಗ್ಸ್ ಇರಬೇಕು. ಓಕೆ, ಸೇವಿಂಗ್ಸ್ ಇರಬೇಕು, ಇನ್ವೆಸ್ಟ್ಮೆಂಟ್ ಆಗಬೇಕು. ಸೇವಿಂಗ್ಸ್ ಇದ್ದಿದ್ದು ಏನು ಮಾಡ್ತಾನೆ ಮನುಷ್ಯ, ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಗ್ರೋತ್ ರೇಟ್ ಇನ್ಕ್ರೀಸ್ ಆಗ್ತದಂತೆ. ಸೊ ಈ ಡಿಮಾನಿಟೈಸೇಷನ್ ಆಗಿಂದ ಏನಾಗೈತಪ್ಪ ಅಂತಂದ್ರೆ ಭಾಳಷ್ಟು ಮಂದಿದು ರೊಕ್ಕ ಸೇವ್ ಆಗೈತಿ. ಈ ಮಂದಿ ಏನು ಮಾಡ್ತಾರೆ ಅಂತಂದ್ರೆ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತೆ ಫ್ಯೂಚರ್ದಾಗ. ಈ ಇನ್ವೆಸ್ಟ್ ಮಾಡಿದ್ದರಿಂದ ಏನಾಗ್ತದಪ್ಪ ಅಂತಂದ್ರೆ ಇಂಡಿಯಾದ ಗ್ರೋತ್ ರೇಟ್ ಇನ್ಕ್ರೀಸ್ ಆಗ್ತದಂತೆ. ಇಂಡಿಯಾದ ಗ್ರೋತ್ ರೇಟ್ ಇನ್ಕ್ರೀಸ್ ಆಗ್ತಂತಂದ್ರೆ GDPನೂ ಹೆಚ್ಚಾಗ್ತೈತಿ, ಆಮೇಲೆ ಕಂಟ್ರಿದ ಎಕಾನಮಿನೂ ಡೆವಲಪ್ ಆಗ್ತೈತೆ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಆಯ್ತು ಅಂತಂದ್ರೆ ಡಿಜಿಟಲೈಸೇಷನ್ ಆತಂತ. ಡಿಜಿಟಲೈಸೇಷನ್ ಆಗಿದ್ದೇನಪ್ಪ ಅಂತಂದ್ರೆ ಏನು 2 ನಂಬರಿ ರೊಕ್ಕ ಇರ್ತೈತಲ್ಲ ಅದನ್ನು ಬ್ಯಾಂಕ್ ಥ್ರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಟ್ರಾನ್ಸಾಕ್ಷನ್ ಮಾಡಿಂದ ಒಂದು ವೇಳೆ ಅದು ಬ್ಲ್ಯಾಕ್ ಅಂತ ಗುರ್ತಾಯ್ತಪ್ಪ ಅಂತಂದ್ರೆ ಅದಕ್ಕೆ ಅಕೌಂಟಬಿಲಿಟಿ ಕೊಡಬೇಕು. ಅವರು ಅಕೌಂಟಬಿಲಿಟಿ ಕೊಡಲಿಲ್ಲ ಅಂತಂದ್ರೆ ಏನಾಗ್ತೈತಿ, ಅವ್ರ ಮ್ಯಾಗ ಶಿಕ್ಷೆ ಆಗ್ತೈತಿ. ಓಕೆ, ಇದು ಏನಾಯ್ತು ಡಿಜಿಟೈಸೇಷನ್ದಿಂದ ಇಂಪಾರ್ಟೆಂಟ್ ಕೆಲಸ ಆಗಿದೆ. ಡಿಜಿಟೈಸೇಷನ್ ಒಂದು ಲಾಂಗ್ ಟರ್ಮ್ ಬೆನಿಫಿಟ್ ಡಿಮಾನಿಟೈಸೇಷನ್ ಅಂತ ಹೇಳ್ತಾರೆ. ಓಕೆ, ಕ್ಯಾಶ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಐತಿ, ಆಮೇಲೆ ಡಿಜಿಟಲ್ ಯೂಸ್ ಮಾಡೋದ್ರಿಂದ ಏನೇನು ಚಾಲೆಂಜಸ್ ಅದ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಕ್ಯಾಶ್ ಯೂಸ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ, ಕ್ಯಾಶ್ ಯೂಸ್ ಮಾಡೋದ್ರಿಂದ ನನಗೆ ಒಟ್ಟು ನೆಗ್ಲಿಜಿಬಲ್ ಚಾರ್ಜಸ್ ಪೇ ಮಾಡಬೇಕಾಗ್ತೈತಿ. ಆಮೇಲೆ ನಾ ಡಿಜಿಟಲ್ ಯೂಸ್ ಮಾಡಿದೆ ಅಂತಂದ್ರೆ ಹೈ ಚಾರ್ಜಸ್ ಪೇ ಮಾಡಬೇಕಾಗ್ತೈತಿ. ಇದು ಎಕ್ಸಾಂಪಲ್ ಥ್ರೂ ಹೇಳ್ತೀನಿ. ಈಗ ನಾ IRCTCದಾಗ ಟಿಕೆಟ್ ಬುಕ್ ಮಾಡ್ತಿದ್ದೆ ಅಂತ ಹೇಳ್ರಿ. IRCTCದಾಗ ಟಿಕೆಟ್ ಬುಕ್ ಮಾಡ್ತೀನಿ ಆನ್ಲೈನ್ ಅಂತಂದ್ರೆ IRCTCದವರು ನನಗೆ 15 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದೇ ರೀತಿ ನಾನು ಹೋಗಿ ರೈಲ್ವೆ ಸ್ಟೇಷನ್ನಾಗ ಹೋಗಿ ನಾ ಟಿಕೆಟ್ ತೆಗೆದೆ ಅಂತಂದ್ರೆ ನನಗೆ ಇದು 15 ರೂಪಾಯಿ ಚಾರ್ಜ್ ಮಾಡೋದಿಲ್ಲ. ಈಗ ಮನುಷ್ಯ ಆನ್ಲೈನ್ ಬುಕ್ ಮಾಡೋ ಏನು ವಿಚಾರ ಮಾಡ್ತಾನಪ್ಪ ಅಂತಂದ್ರೆ, ನಾ ಸುಮ್ಮನೆ ಯಾಕೆ 15 ರೂಪಾಯಿ ವೇಸ್ಟ್ ಮಾಡಬೇಕಪ್ಪ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಂತ ವಿಚಾರ ಮಾಡ್ತಾನೆ. ಸೊ ಇದು ಏನೈತಪ್ಪ ಅಂತಂದ್ರೆ ಇದು ಮೇಜರ್ ಚಾಲೆಂಜ್ ಐತೆ ಅಂತ ಹೇಳ್ತಾರೆ. ಓಕೆ, ಇದೇನೈತಿ ಕಾಸ್ಟ್ ನಾವು ಡೈರೆಕ್ಟ್ ಹ್ಯಾಂಡ್ ಇನ್ ಹ್ಯಾಂಡ್ ಕೊಟ್ಟರೆ ನನಗೆ 15 ರೂಪಾಯಿ ಉಳಿತಲ್ಲ, ಅದೇ ನಾವು ದೊಡ್ಡ ರೀತಿಯಾಗಿ ವಿಚಾರ ಮಾಡಿದರೆ ಇದು ಭಾಳ ಆಗ್ತೈತಿ. ಅದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಥ್ರೂ ಹೇಳಿದೆ. ಆಮೇಲೆ ಕ್ಯಾಶ್ ಏನೈತಿ ಯಾರು ಬೇಕಾದರೂ ಎಕ್ಸೆಪ್ಟ್ ಮಾಡ್ತಾರೆ, ಎಲ್ಲಿ ಬೇಕಾದರೂ ಎಕ್ಸೆಪ್ಟ್ ಮಾಡ್ತಾರೆ. ಈ ಕೈಪಲ್ ಅಂಗಡಿಗೆ ಹೋಗಿ ನಾನು ರೊಕ್ಕ ಕೊಟ್ಟೆ ಅಂತಂದ್ರೆ ಎಕ್ಸೆಪ್ಟ್ ಮಾಡ್ತಾನೆ. ಅವನು ಡಿಜಿಟಲ್ ಥ್ರೂ ಪೇ ಮಾಡ್ತೀನಿ ಅಂದ್ರೆ ಹೋಗು ಅಂತಾನೆ. ಓಕೆ, ಆಮೇಲೆ ಕನ್ವೀನಿಯೆಂಟ್ ಐತಿ ಕ್ಯಾಶ್ ಯೂಸ್ ಮಾಡೋದು, ಭಾಳ ಈಸಿ ಐತಿ, ಭಾಳ ಹಗರ ಐತಿ ಅಂತ ಹೇಳ್ತಾರೆ. ಆಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಏನು ಮಾಡ್ತೈತಪ್ಪ ಅಂತಂದ್ರೆ ಅನಾನಮಸ್ ಆಗಿ ನಮ್ಮ ಇಮೇಜನ್ನು ಮೇಂಟೈನ್ ಮಾಡ್ತೈತೆ. ಅಂದ್ರೆ ಏನಪ್ಪ ಅಂತಂದ್ರೆ, ಇವತ್ತು ನಾ ಒಬ್ಬ ಹುಡುಗ ಅದಾನ ಅಂತ ಹೇಳ್ರಿ, A ಅಂತ ಹೇಳ್ರಿ, ಅವ್ನಿಗೊಬ್ಬ ಗರ್ಲ್ಫ್ರೆಂಡ್ B ಅದಾಳ ಅಂತ ಹೇಳ್ರಿ. ಇವ A ಅವ್ನ ಗರ್ಲ್ಫ್ರೆಂಡಿಗೆ ಮೊಬೈಲ್ ರಿಚಾರ್ಜ್ ಮಾಡ್ತಾನಂತ ಹೇಳ್ರಿ. ಇದು A ಅವ್ರ ಮನ್ಯಾಗ ಗೊತ್ತಾಗ್ತೈತಿ. ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿದರೆ ನಾಳೆ ಬಿಲ್ ಬರ್ತೈತಿ, ಇದು ಎಲ್ಲಿ ಖರ್ಚು ಮಾಡಿದ್ವಿ ಅಂತ ರೊಕ್ಕ ಕೇಳ್ತಾರೆ. ಅದು ಏನೈತಪ್ಪ ಅಂತಂದ್ರೆ ಕ್ಯಾಶ್ ಯೂಸ್ ಮಾಡಿದ್ರಿಂದ ಈ ಟೈಪ್ ಅನಾನಿಮಿಟಿ ಏನಪ್ಪ ಅಂತಂದ್ರೆ ಮೇಂಟೈನ್ ಮಾಡ್ಬೋದು. ಅಂತಂದ್ರೆ ಇವ ಎಲ್ಲಿ ರೊಕ್ಕ ಖರ್ಚು ಮಾಡಿಲ್ಲ, ಎಲ್ಲಿ ರೊಕ್ಕ ಖರ್ಚು ಮಾಡ್ಯಾನ ಅನ್ನೋದ್ರ ಬಗ್ಗೆ ಗೊತ್ತಾಗಂಗಿಲ್ಲ. ಇದ್ರದ್ದು ಏನಾಗತ್ತದಪ್ಪ ಅಂತಂದ್ರೆ ಪ್ರೈವೇಸಿ ಮೇಂಟೈನ್ ಆಗ್ತೈತಿ. ಇದು ಪ್ರೈವೇಸಿ ಮೇಂಟೈನ್ ಆಗ್ತೈತಿ ಇಂಡಿವಿಜುವಲ್ ಬೇಸಿಸ್ನಾಗ. ಆದರೆ ಏನಪ್ಪ ಅಂತಂದ್ರೆ ಈ ಗೌರ್ಮೆಂಟ್ ಬೇಸಿಸ್ನಾಗ ನಾವು ಇದನ್ನು ಕ್ಯಾಶ್ ಟ್ರಾನ್ಸಾಕ್ಷನನ್ನು ಅನಾನಿಮಿಟಿ ಮೇಂಟೈನ್ ಮಾಡಿದೆವು ಅಂತಂದ್ರೆ ಮತ್ತೇನಾಗುತ್ತಪ್ಪ ಅಂತಂದ್ರೆ ಬ್ಲ್ಯಾಕ್ ಮನಿ ಇನ್ಕ್ರೀಸ್ ಆಗ್ತೈತೆ ಅಂತ ಹೇಳ್ಬೋದು. ಆದರೆ ಇಂಡಿವಿಜುವಲ್ ಲೆವೆಲ್ನಾಗ ಇದು ಹೆಲ್ಪ್ಫುಲ್ ಐತಿ, ಗೌರ್ಮೆಂಟ್ ಲೆವೆಲ್ನಾಗ ಇಷ್ಟು ಹೆಲ್ಪ್ಫುಲ್ ಇಲ್ಲ. ಓಕೆ, ಇದಕ್ಕೆ ಏನು ಮಾಡಬೇಕು ನಾವು, ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ಸ್ವಲ್ಪ ಚೆಂದಾಗಿ ವಿಚಾರ ಮಾಡಬೇಕು. ಆಮೇಲೆ ಡಿಜಿಟಲ್ ಎಲ್ಲಿ ಬೇಕಲ್ಲಿ ಎಕ್ಸೆಪ್ಟ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾವು ಡಿಜಿಟಲ್ ಪೇಮೆಂಟ್ ತರಬೇಕಪ್ಪ ಅಂತಂದ್ರೆ ರೂರಲ್ ಒಳಗೆ ಸ್ಮಾರ್ಟ್ಫೋನ್ ಯೂಸ್ ಮಾಡಬೇಕು. ಸ್ಮಾರ್ಟ್ಫೋನ್ ಯೂಸ್ ಮಾಡುವಂಥ ಮಂದಿ ಬೇಕು. ಸ್ಮಾರ್ಟ್ಫೋನ್ ಯೂಸ್ ಮಾಡೋಕ್ಕೆ ಮಂದಿ ಬೇಕಂತಂದ್ರೆ ಡಿಜಿಟಲ್ ಲಿಟ್ರಸಿ ಬೇಕು. ಸ್ಮಾರ್ಟ್ಫೋನ್ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಅದ್ರ ಬಗ್ಗೆ ನಾಲೆಜ್ ಬೇಕು. ಆ ನಾಲೆಜ್ ಬೇಸನ್ನು ನಾವು ಇನ್ಕ್ರೀಸ್ ಮಾಡಬೇಕು, ಡಿಜಿಟಲ್ ಲಿಟ್ರಸಿನ ಇನ್ಕ್ರೀಸ್ ಮಾಡಬೇಕು. ಆಮೇಲೆ ಸ್ಮಾರ್ಟ್ಫೋನ್ ಇರಬೇಕು ರೂರಲ್ ಏರಿಯಾದಾಗ ಅಂತಂದ್ರೆ ಸ್ಮಾರ್ಟ್ಫೋನ್ ಬಗ್ಗೆ ನಮಗೆ ಡಿಜಿಟಲ್ ಲಿಟ್ರಸಿ ಕೊಡಬೇಕು. ಡಿಜಿಟಲ್ ಲಿಟ್ರಸಿ ಕೊಡೋದಲ್ಲದೆ ಸ್ಮಾರ್ಟ್ಫೋನ್ ಅಫೋರ್ಡೆಬಲು ಮಾಡಬೇಕು. ನಾವು ಎಲ್ಲರೂ ತೊಗೊಳಂಗೆ
ರೇಟು ನಿಗದಿತ ಮಾಡಬೇಕು ಸ್ಮಾರ್ಟ್ಫೋನ್ಗಳಿಗೆ. ಅಂದಾಗ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಡಿಜಿಟಲ್ ಮಿಷಿನ್ ಏನಾಗ್ತೈತಿ ಸಕ್ಸಸ್ ಆಗ್ತೈತೆ ಅಂತ ಹೇಳ್ತಾರೆ. ಆಮೇಲೆ ಪಾಯಿಂಟ್ ಆಫ್ ಸೇಲ್ ಮಷಿನ್ ಏನೈತಿ, ಪಾಯಿಂಟ್ ಆಫ್ ಸೇಲ್ ಮಷಿನ್ನ ಹಳ್ಳಿ ಒಳಗೂ ಪ್ರೊವೈಡ್ ಮಾಡಬೇಕು, ರೂರಲ್ ಏರಿಯಾಗೂ ಪ್ರೊವೈಡ್ ಮಾಡಬೇಕು. ಪಾಯಿಂಟ್ ಆಫ್ ಸೇಲ್ ಮಷಿನ್ ಮಾಡೋದಲ್ಲದೆ ಏನು ಮಾಡಬೇಕಪ್ಪ ಅಂತಂದ್ರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ದು ಯೂಸೇಜು ಏನು ಮಾಡಬೇಕು ಹೆಚ್ಚು ಮಾಡ್ಬೇಕಂತ ಹೇಳ್ತಾರೆ. ಆಮೇಲೆ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ. ಈಗ ಹಳ್ಳಿ ಒಳಗೆ ನಾನು ಡಿಜಿಟಲ್ ಪೇಮೆಂಟ್ ಮಾಡ್ತೀನಿ ಅಂತಂದರೆ ನನಗೆ ಇಂಟರ್ನೆಟ್ ಫೆಸಿಲಿಟಿ ಬೇಕಲ್ಲ. ಇಂಟರ್ನೆಟ್ ಫೆಸಿಲಿಟಿ ಬೇಕು, ಮಾಡರ್ನ್ ಫೆಸಿಲಿಟಿ ಬೇಕು, ನೆಟ್ವರ್ಕ್ ಬೇಕು. ಇವೆಲ್ಲ ಫೆಸಿಲಿಟಿನೇ ಇಲ್ಲ ಅಂತಂದರೆ ಡಿಜಿಟಲ್ ಪೇಮೆಂಟ್ ಏನು ಮಾಡೋಕ್ಕಾಗ್ತೈತಿ? ಅದಕ್ಕೆ ಈ ಫೆಸಿಲಿಟಿನ ಇಂಪ್ರೂವ್ ಮಾಡ್ಬೇಕು ಅನ್ನೋದು ಹೇಳ್ತಾರೆ. ಆಮೇಲೆ ಇಂಟರ್ ಆಪರೇಬಿಲಿಟಿ ಚಾರ್ಜ್ ಅಂತಂದ್ರೆ ಈಗ HDFC ಬ್ಯಾಂಕ್ದವ್ರು ಅದಾರೆ, ನಾ HDFC ಬ್ಯಾಂಕ್ದವ್ರಿಗೆ SBI ಥ್ರೂ ಪೇ ಮಾಡ್ತೀನಪ್ಪ ಅಂತಂದ್ರೆ HDFC ಬ್ಯಾಂಕ್ದವ್ರು ಏನು ಮಾಡ್ತಾರೆ ಅಂತಂದ್ರೆ ನನಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಈ ಎಕ್ಸ್ಟ್ರಾ ಚಾರ್ಜ್ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಮಾಡಾಕತ್ರ ಅಂತಂದ್ರೆ ನಾಯಕ್ ಡಿಜಿಟಲ್ ಪೇಮೆಂಟ್ ಥ್ರೂ ಪೇ ಮಾಡಕ್ಕೆ ಹೋಗ್ತೀನಿ. ಓಕೆ, ಈ ಟೈಪ್ ಏನು ಪ್ರಾಬ್ಲಮ್ಸ್ ಅದಾವ, ಈ ಟೈಪ್ಸ್ ಪ್ರಾಬ್ಲಮ್ಸನ್ನು ನಾವು ಅಡ್ರೆಸ್ ಮಾಡಿದೆ ಅಂತಂದರೆ ಡಿಜಿಟಲ್ ಮಿಷನ್ ಏನೈತಿ ಇಂಡಿಯಾ ಅದು ಸಕ್ಸಸ್ ಆಗ್ತೈತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅದರ ಇಂಪ್ಯಾಕ್ಟ್ ಏನದಪ್ಪ ಅಂತಂದರೆ ಡಿಮಾಂಡ್ ಒಳಗೆ ಶಾಕ್ ಆಗೈತಂತೆ, ಸಪ್ಲೈ ಒಳಗೆ ಶಾಕ್ ಆಗೈತಂತೆ. ಈಗ ನನ್ನ ಕಡೆ ದುಡ್ಡೇ ಇಲ್ಲ ಅಂತಂದ್ರೆ ನಾನು ಗಾಡಿ ಹೆಂಗೆ ಖರೀದಿ ಮಾಡ್ತೀನಿ? ದುಡ್ಡಿಲ್ಲ ಅಂತಂದ್ರೆ ನಾನು ಗಾಡಿ ಖರೀದಿ ಮಾಡಂಗಿಲ್ಲ. ದುಡ್ಡಿಲ್ಲ ಅಂದ್ರೆ ಗಾಡಿ ಖರೀದಿ ಮಾಡಂಗಿಲ್ಲ ಅಂತಂದ್ರೆ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡೋ ಏನು ಮಾಡಂಗಿಲ್ಲ, ಗಾಡಿ ಹೆಚ್ಚು ಮ್ಯಾನುಫ್ಯಾಕ್ಚರ್ ಮಾಡಂಗಿಲ್ಲ. ಅಂದ್ರೆ ಏನಾಯ್ತು, ಇಲ್ಲಿ ಡಿಮಾಂಡು ಕಮ್ಮಿ ಆಯ್ತು, ಸಪ್ಲೈನೂ ಕಮ್ಮಿ ಆಯ್ತು. ಓಕೆ, ಎರಡು ಏನಾಯ್ತು ಅಂದರೆ ಶಾಕ್ನಾಗ ಹೋದು ಅಂತ ಹೇಳ್ತಾರೆ. ಆಮೇಲೆ ಶಾಕ್ ಅನ್ಸರ್ಟೆನಿಟಿದು ಐತಂತೆ. ಅನ್ಸರ್ಟೆನಿಟಿ ಶಾಕ್ ಅಂದ್ರೆ ಏನು? ಗೌರ್ಮೆಂಟ್ ದಿನ ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಾಕತ್ತಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡೋಣ ಏನಾಯ್ತು, ಯಾರು ಅದ್ರ ಬಗ್ಗೆ ಹೆಚ್ಚು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಿಲ್ಲ. ಏನರ ಒಂದು ಹೊಸದು ಮಾಡ್ಬೇಕಂತಂದ್ರೆ ನಾಳೆ ಒಂದು ರೂಲ್ ಚೇಂಜ್ ಆಗಿಬಿಡೋದು. ಅದಕ್ಕೆ ಏನಾಗತ್ತೆ, ಅನ್ಸರ್ಟೆನಿಟಿ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಹಾರ್ಡ್ಶಿಪ್ ಇತ್ತು, ಬ್ಯಾಂಕ್ನಾಗ ಹೋಗಿ ಲೈನ್ ನಿಂದ್ರಿಸ್ಬೇಕಿತ್ತು, ತಾಸುಗಟ್ಟಲೆ ಲೈನ್ ನಿಂದಿರಬೇಕಿತ್ತು. ಒಮ್ಮೊಮ್ಮೆ ತಾಸುಗಟ್ಟಲೆ ಲೈನ್ನಾಗ ನಿಂತರೂ ದುಡ್ಡು ಸಿಕ್ಕಿದ್ದಿಲ್ಲ. ಆಮೇಲೆ ಹೊಸ ನೋಟ್ ಏನು ಪ್ರಿಂಟ್ ಮಾಡಿದೇವಲ್ಲ ನಾವು, ಹೊಸ ನೋಟ್ ಪ್ರಿಂಟ್ ಮಾಡಿದ್ದಕ್ಕೂ ಒಂದು ಕಾಸ್ಟ್ ಆಯ್ತಲ್ಲ, ಆ ಕಾಸ್ಟ್ ಯಾರು ತುಂಬೋರು? ಈ ಕಾಸ್ಟದ್ದು ಇಂಪಾರ್ಟೆನ್ಸ್ ಎಲ್ಲೈತಿ ಅಂದ್ರದ್ದು ಇದ್ರ ಬಗ್ಗೆ ಹೇಳ್ಯಾರ. ಅಂದ್ರೆ ನ್ಯೂ ನೋಟ್ ನಾವು ಪ್ರಿಂಟ್ ಮಾಡಿದ್ವಿ ಅಂತಂದ್ರೆ ಅದು ಕಾಸ್ಟು ಪೇ ಮಾಡಿದೇವಲ್ಲ, ಇದೇನೈತೆ ಅಂದ್ರೆ ಇದು ಒಂದು ಇಂಪಾರ್ಟೆಂಟ್ ಇಂಪ್ಯಾಕ್ಟ್, ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತೂ ಹೇಳ್ಬೋದು. ಆಮೇಲೆ GDP ಏನಾಯ್ತಪ್ಪ ಅಂತಂದ್ರೆ ಡಿಕ್ಲೈನ್ ಆಯ್ತು ಅಂತ ಹೇಳ್ತಾರೆ. ಮ್ಯಾಗಿಂದೆಲ್ಲ ನೋಡಿದೆವು, ಎಲ್ಲ ಕಡೆ ಏನಾಯ್ತು, ರೊಕ್ಕ ಕಮ್ಮಿ ಆಗೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಡಿಮಾಂಡ್ಸ್ ಕಮ್ಮಿ ಆಯ್ತು. ಅದು ಡಿಮಾಂಡ್ ಕಮ್ಮಿ ಆಗಿದ್ರಿಂದ ಸಪ್ಲೈ ಕಮ್ಮಿ ಆಯ್ತು. ಅದರದ್ದು ಏನಾಯ್ತಪ್ಪ ಅಂತಂದ್ರೆ ಓವರಾಲ್ GDPನೂ ಕಮ್ಮಿ ಆಯ್ತು ಅಂತ ಹೇಳ್ಬೋದು. ಆಮೇಲೆ ಇದು ಇಂಪ್ಯಾಕ್ಟ್ ಡಿಮಾನಿಟೈಸೇಷನ್ದು ಇಂಪ್ಯಾಕ್ಟ್ ಹೆಂಗೆ ಕಮ್ಮಿ ಮಾಡ್ಬೇಕು, ಅದ್ರದ್ದು ಪ್ರಭಾವನ ಹೆಂಗೆ ಕಮ್ಮಿ ಮಾಡ್ಬೇಕು ಈ ಆಗಿಂದಾಗ ಅಂತಂದರೆ ರಿಮಾನಿಟೈಸೇಷನ್ ಮಾಡಬೇಕು. ಆಗಿಂದಾಗ ಹೊಸ ನೋಟನ್ನು ಏನು ಮಾಡ್ಬೇಕಂತಂದ್ರೆ ಚಲಾವಣೆಯಲ್ಲಿ ಬಿಡಬೇಕು. ಆಮೇಲೆ ಇಂಟರ್ ಕನ್ವರ್ಟಬಿಲಿಟಿ ನಾ ಏನಾಗಿ ಹೇಳ್ದಲ್ಲ, ಈ HDFC ಮತ್ತು SBI ಬ್ಯಾಂಕ್ ಅಂತೇಳಿ ಇದು ಇಂಟರ್ಚೇಂಜಬಿಲಿಟಿ ರೇಟ್ಸ್ ಏನದ ಅದನ್ನು ಆಲ್ಮೋಸ್ಟ್ ಕಮ್ಮಿ ಮಾಡಬೇಕು, 0 ಮಾಡಿದರೂ ಪರವಾಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ಏನಪ್ಪ ಅಂತಂದ್ರೆ ಟ್ಯಾಕ್ಸ್ ಕಂಪ್ಲೈನ್ಸನ್ನು ಇಂಟೆನ್ಸಿವೈಸ್ ಮಾಡ್ಬೇಕಂತ ನಾ ಏನಾಗಿ ಹೇಳ್ದೆ ಅಲ್ಲ, ಅದು ಈಗ 30% ಟ್ಯಾಕ್ಸ್ ಮಾಡೋದು 8% ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಟ್ಯಾಕ್ಸ್ ತುಂಬೋರು ಹೆಚ್ಚಾಗ್ತಾರಂತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಟ್ಯಾಕ್ಸ್ ಕಂಪ್ಲೈನ್ಸ್ ಹೆಚ್ಚಾಗ್ತೈತಂತೆ. ಡಿಮಾನಿಟೈಸೇಷನ್ ಮಾಡಿದ್ರಿಂದ ಇದಕ್ಕೊಂದು ಚಾನ್ಸ್ ಐತಂತೆ. ಇದನ್ನು ಹೀಗೆ ಮಾಡ್ಬೇಕು ಗೌರ್ಮೆಂಟ್ ಅಂತೇಳಿ ಒಂದು ಸಜೆಷನ್ ಕೊಡ್ತಾರೆ ಎಕನಾಮಿಕ್ ಸರ್ವೆ ಒಳಗೆ. ಓಕೆ, ಆಮೇಲೆ ಲ್ಯಾಂಡ್ ಮತ್ತು ರಿಯಲ್ ಎಸ್ಟೇಟ್ ಏನೈತಪ್ಪ ಅಂತಂದ್ರೆ GST ಅಂಡರ್ ಬರೋದಿಲ್ಲ ಅಂತ. ಲ್ಯಾಂಡ್ ಮತ್ತು ರಿಯಲ್ ಎಸ್ಟೇಟನ್ನು ಏನಪ್ಪ ಅಂತಂದ್ರೆ GST ಅಂಡರ್ ತರಬೇಕಂತೂ ಇನ್ನೊಂದು ಸಜೆಷನ್ ಕೊಟ್ಟರೆ. ಓಕೆ, ಇನ್ನೊಂದು ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ಏನದವಪ್ಪ ಅದು ಡಿಮಾನಿಟೈಸೇಷನ್ ಬಗ್ಗೆ ಅಂತಂದ್ರೆ, ಡಿಮಾನಿಟೈಸೇಷನ್ ನಮ್ಮ ದೇಶನಾಗ ಇದೇ ಮೊದಲ ಬಾರಿಗಿಲ್ಲ. 1946 ಏನಪ್ಪ ಅಂತಂದ್ರೆ ಡಿಮಾನಿಟೈಸೇಷನ್ ಮಾಡಿದ್ರಂತೆ. ಅದೇ ರೀತಿ 1978 ಏನು ಮಾಡಿದ್ರಂತಂದ್ರೆ ಡಿಮಾನಿಟೈಸೇಷನ್ ಮಾಡಿದ್ರಂತೆ. ಇಂಡಿಯಾ ಡಿಮಾನಿಟೈಸೇಷನ್ ಮಾಡಿಂದ ವೆನೆಜುಲಾ ಅನ್ನೋ ಕಂಟ್ರಿನೂ ಏನು ಮಾಡ್ಯಾರಪ್ಪ ಅಂತಂದ್ರೆ ಡಿಮಾನಿಟೈಸೇಷನ್ ಮಾಡ್ಯಾರ. ಆದರೆ ಏನಪ್ಪ ಅಂತಂದ್ರೆ ಇಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗಿ ಡಿಮಾನಿಟೈಸೇಷನ್ ವರ್ಕ್ ಕ್ಯಾರಿ ಆಗಿಲ್ಲಂತೆ. ಆಮೇಲೆ ಪಾಕಿಸ್ತಾನ ಕಂಟ್ರಿನೂ ಏನು ಮಾಡ್ಯಾರಪ್ಪ ಅಂತಂದ್ರೆ ಡಿಮಾನಿಟೈಸೇಷನ್ ಮಾಡ್ಯಾರಂತೆ. ಆದರೆ ಇವ್ರು ಹೈಯರ್ ಡಿನಾಮಿನೇಷನ್ ನೋಟನ್ನು ಮಾಡಿಲ್ಲ, ಸಣ್ಣ ನೋಟ್ಸನ್ನು ಮಾಡ್ಯಾರ, ಸಣ್ಣ ಕಾಯಿನ್ಸನ್ನು ಏನು ಮಾಡ್ಯಾರ ಪಾಕಿಸ್ತಾನದವರು ಡಿಮಾನಿಟೈಸೇಷನ್ ಮಾಡ್ಯಾರಂತೆ. ಓಕೆ, ಇದ್ರೊಳಗೆ ಯಾವುದಾದ್ರೂ ಒಂದು ಕನ್ಸೆಪ್ಟ್ ತಿಳಿದಿಲ್ಲ ಅಂದ್ರೆ ಏನು ಮಾಡ್ಯಾರಪ್ಪ ಅಂತಂದ್ರೆ ನನಗೆ ಹೇಳ್ರಿ, ಆ ಕನ್ಸೆಪ್ಟ್ನ ಇನ್ನೊಂದು ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ವಿಡಿಯೋ ಭಾಳ ದೊಡ್ಡದಾಯ್ತು, ಕನೆಕ್ಟಿವಿಟಿ ಬೇಕಾಗಿತ್ತು, ಅದಕ್ಕೆ ಈ ವಿಡಿಯೋ ನಾನು ದೊಡ್ಡದು ಮಾಡೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿದ್ದು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು.